ಪ್ರಿಯ ವೀಕ್ಷಕರೇ, ನ್ಯಾಷನಲ್ ಪೊಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ವೈಲ್ವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 40 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿರುವಂತಹ, ಜೊತೆಗೆ ಈ ಭಾಗದ ಕಾಂಗ್ರೆಸ್ ಪ್ರಭಾವಿ ಮುಖಂಡರು ಕೂಡ. ಇವರು ಸನ್ಮಾನ್ಯ ದಿವಂಗತ ಪ್ರಭಾಕರ್ ರಾಣೆ ಸರ್ ಕರ್ನಾಟಕ ಸರ್ಕಾರದ ಸಚಿವರು ಆಗಿದ್ರು. ಅವರ ಒಂದು ಪರಮ ಶಿಷ್ಯರು ಕೂಡ. ಜೊತೆಗೆ ಇಂಟೆಕ್ ಜಿಲ್ಲಾ ಒಂದು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಶ್ರೀ ನರಸಿಂಹನಾರಾಯಣ ದೇವಸ್ಥಾನ ಕಮಿಟಿ ಇದರ ಒಂದು 2ನೆಯ ಮೊಕ್ತೇಸರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಹೋದ ಒಂದು ವಿಧಾನಸಭಾ ಚುನಾವಣೆ ಇದರ ಒಂದು ಪ್ರಚಾರ ಸಮಿತಿಯ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಇದರ ಒಂದು ಅಧ್ಯಕ್ಷರಾಗಿ ಕೂಡ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಕೆಸಿಪಿ ಒಂದು ಬಂಗಾರಪ್ಪನವರು ಏನು ಸ್ಥಾಪನೆ ಮಾಡಿದ್ರು ಅದರ ಒಂದು ಜಿಲ್ಲಾ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಂತ ಅನುಭವ ಇರುವ ಶ್ರೀಯುತ ರಾಜೇಂದ್ರ ಹಾಡು ರಾಣೆ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ರಾಜೇಂದ್ರ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 40 ವರ್ಷನೇ ಕಳೀತು ಸರ್. ಈ ಭಾಗದ ಪ್ರಭಾವಿ ಮುಖಂಡರು, ಸಾಕಷ್ಟು ಚಿರಪರಿಚಿತರು, ಸಮಾಜದ ಒಂದು ವಿವಿಧ ಸ್ತರಗಳಲ್ಲಿ ತಾವು ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ನಮ್ಮ ದೊಡ್ಡಪ್ರೆ ಆಗ್ಬೇಕು ಪ್ರಭಾಕರ್ ರಾಣೆ ಇವರು. ಅವರ ಒಡನಾಟದಲ್ಲಿ ನಾನು ಅವ್ರ ಜೊತೆ ಸೇರಿ ಎಲ್ಲ ಊರು ಸುತ್ತ, ಆವಾಗ ನನಗೆ ಒಂದು 20 ವರ್ಷ ಇರುವಾಗ ಸೆಕೆಂಡ್ PUC ಯಲ್ಲೇ ಆವಾಗಿಂದ ಅವರ ಹಿಂದೆ ಫಾಲೋವರ್ ಆಗಿ ಕೆಲಸ ಮಾಡಿದ್ದು ಒಂದು ಅನುಭವ. ಅವರ ಜೊತೆ ಹೋಗುವಾಗ ನಾನು ರಾಜಕೀಯದಲ್ಲಿ ಬರಬೇಕು ಅಂತ ಒಂದು ಅನಿಸ್ತಾ ಇತ್ತು. ರಾಜಕೀಯದಲ್ಲಿ ಬಂದು ಏನೋ ಮಾಡ್ಬೇಕು ಅಂತಂದ್ರೆ ಆ ಹುರುಪು ಅವಾಗ ಆ ಏಜಲ್ಲಿ ಅವ್ರ ಜೊತೆ ಹೋಗಿ ಆಮೇಲೆ ನಾನು ಒಂದ್ಸಲ ಜಿಲ್ಲಾ ಪಂಚಾಯತಿಗೂ ಕಾಂಟೆಸ್ಟ್ ಮಾಡಿದ್ದೆ. ಆವಾಗ 1994 ಏನು ಆವಾಗ ಆವಾಗ ಸೋಲು ಅನುಭವಿಸಬೇಕಾಯ್ತು. ಆಮೇಲೆ ಅತಿ ಕಡಿಮೆ ವಯಸ್ಸಲ್ಲಿ, ಹೌದು ತುಂಬಾ ವಯಸ್ಸಲ್ಲಿ ರಾಜಕೀಯ ಅಷ್ಟೊಂದು ಅನುಭವ ಇರ್ಲಿಲ್ಲ. ಆದ್ರೆ ಈ ಸಲ ನೋಡ್ಬೇಕು, ಈ ಸಲ ಒಂದು ಆಶೆ ಇದೆ. ನಮ್ದು ರಿಸರ್ವೇಶನ್ ಬಂದ್ರೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಏರಿಯಾದಲ್ಲಿ ಕಾಂಟೆಸ್ಟ್ ಮಾಡುವಂತ ಒಂದು ವಿಚಾರ ಇದೆ. ತಮ್ಮ ಬಾಲ್ಯದ ದಿನಗಳೆಲ್ಲ ಹೇಗಿದ್ದು ಸರ್? ತಮ್ಮ ಕುಟುಂಬದ ಬಗ್ಗೆ ಹೇಳಿ. ಕುಟುಂಬದ ಬಗ್ಗೆ ಅಂದ್ರೆ ನಮ್ಮ ತಂದೆಯವರು ರೈತಾವಿ ಕೆಲಸ, ಅವರು ನಮ್ಮ ಹೊಲ ಗದ್ದೆದ ಕೆಲಸ ಮಾಡ್ಕೊಂಡು ನಮ್ಗೆ ಕಾಲೇಜ್ ಹೋಗ್ಬೇಕಾದ್ರೆ ಕಾರವಾರ ಹೋಗ್ಬೇಕಾಗಿತ್ತು. ಅವಾಗ ಈ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಇರ್ಲಿಲ್ಲ, ಬೋಟ್ ಇತ್ತು ಮೊದಲು. ನಾವೆಲ್ಲ ರೂಮ್ ಮಾಡಿ ಅಲ್ಲಿ ನಮ್ಮ ಕಾರವಾರದಲ್ಲಿ ಇರ್ಬೇಕಾಗಿತ್ತು. ಕಾಲೇಜಲ್ಲಿ ಹೋಗುವಾಗ ಒಂದು ರೂಮ್ ಮಾಡಿ ನಾವೆಲ್ಲ ವಿದ್ಯಾಭ್ಯಾಸವನ್ನ ಮುಗಿಸಿದ್ವಿ. ಆಮೇಲೆ ಗ್ರಾಜುಯೇಷನ್ ಆದ್ಮೇಲೆ ನಾನು ಊರಿಗೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಕಾಂಟ್ರಾಕ್ಟರು ಆ ತರ ಇದು ಮಾಡಿ ನಾನು ಆಮೇಲೆ ಬೆಂಗಳೂರಲ್ಲಿ ಹೋಗಿ ಒಂದು ಇಂಡಸ್ಟ್ರಿ ಇಟ್ಕೊಂಡಿದ್ದೆ. ಆದ್ರೆ ಏನಾಯ್ತದು, ಒಂದು ಆ ಪೀರಿಯಡ್ ಅಲ್ಲಿ ಆ ಫ್ಯಾಕ್ಟ್ರಿಗೆ ಸ್ವಲ್ಪ ಲಾಸ್ ಆಗಿ ನನಗೆ ಕ್ಲೋಸ್ ಮಾಡುವಂತ ಒಂದು ಪ್ರಸಂಗ ಬಂತು. ಮತ್ತೆ ಕ್ಲೋಸ್ ಮಾಡಿ ನಾನು, ಯಾಕಂದ್ರೆ ನಾನು ಊರಲ್ಲಿ ಒಂದು ಬರ್ಬೇಕು, ಊರಲ್ಲಿ ಇದ್ದು ಏನೋ ಮಾಡ್ಬೇಕಂತ ಒಂದು ನನ್ನ ಮೊದ್ಲಿಂದ ನನ್ನ ತಲೆಯಲ್ಲಿ ಇತ್ತು. ಆವಾಗ ನನಗೆ ಫ್ಯಾಕ್ಟ್ರಿ ಕ್ಲೋಸ್ ಆಗಿತ್ತು, ನನ್ಗೆ ಒಳಗಿಂದ ಖುಷಿ ಆಗ್ತಾ ಇತ್ತು. ಒಂದ್ಸಲ ನಾನು ಅದನ್ನ ದೇವ್ರು ನನಗೆ ಇದೇ ಮಾಡ್ಲಿಕ್ಕೆ ಕ್ಲೋಸ್ ಮಾಡಿದ್ದಾರೆ ಸೀದಾ ನಾನು ಅವಾಗ ಅಂದ್ರೆ ಹಂಬಲ ಇತ್ತು, ರಾಜಕೀಯ ಮಾಡ್ಬೇಕಂತ ಒಂದು ಹಂಬಲ ಇತ್ತು. ತಾವು ಸರ್ ಈಗ ಒಂದು ಸನ್ಮಾನ್ಯ ದಿವಂಗತ ಒಂದು ಸಚಿವರಾಗಿದ್ರು ಪ್ರಭಾಕರ್ ರಾಣೆ ಸರ್, ಅವ್ರ ಒಡನಾಟದಲ್ಲೇ ಬೆಳೆದವರು. ಹೌದು ಸರ್. ಹೆಂಗಿತ್ತು ಸರ್ ಅವಾಗಿನ ಒಂದು ರಾಜಕಾರಣ ಎಲ್ಲ? ಅವಾಗಿನ ರಾಜಕಾರಣ ಶುದ್ಧ ರಾಜಕಾರಣ ಸರ್. ಇವರು ಪ್ರಭಾಕರ್ ರಾಣೆ ಇವರು ನಿಮ್ಗೆ ಗೊತ್ತು. ನಂದು ಮೇನ್ ಅಂದ್ರೆ ರಾಮಕೃಷ್ಣ ಹೆಗಡೆ ಸಾಹೇಬ್ರದು ಒಂದು ಇವಾಗ್ಲೂ ನನ್ನ ನೆನಪು ಬರ್ತಾ ಇದೆ. ಆ ಮೌಲ್ಯಾಧಾರಿತ ರಾಜಕಾರಣ, ಅವ್ರ ಒಂದೊಂದು ಸ್ಟೇಟ್ಮೆಂಟ್ ಇವಾಗ ನೋಡಿದ್ರೆ ಅದು ಅಜಿಗಜಾಂತರ ಡಿಫ್ರೆನ್ಸ್. ಆ ಒಂದು ಇದೇ ಬೇರೆ ಇತ್ತು ಅವ್ರದ್ದು. ಅದು ಅವ್ರದ್ದು ಫೋಟೋಜೆನಿಕ್ ಫೇಸು ನನಗೆ ಇನ್ನೂ ಅದು ಕಾಣ್ತಾ ಇದೆ. ದಿವಂಗತ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು. ಜೊತೆಗೆ ಪ್ರಾರಂಭದಲ್ಲಿ ಹೆಂಗಿತ್ತು ಸರ್ ಇಲ್ಲಿಯ ವ್ಯವಸ್ಥೆ ಎಲ್ಲ? ವ್ಯವಸ್ಥೆ ಇಲ್ಲ ಏನೂ ಇರ್ಲಿಲ್ಲ ಸರ್. ಇಲ್ಲಿ ಮೊದಲೆಲ್ಲ ಮಾಡಿದ್ರು ಪ್ರಭಾಕರ್ ರಾಣೆ ಅವರು. ಟ್ರಾನ್ಸ್ಪೋರ್ಟ್ ನಾವೆಲ್ಲ ಪ್ರತಿಯೊಂದು ಅವರೇ. ಪ್ರಭಾಕರ್ ರಾಣೆ ಶಾಲೆ, ಕಾಲೇಜು, ಆಮೇಲೆ ಇಲ್ಲಿ ಕಾಲೇಜ್ ಆಯ್ತು, ಎಲ್ಲ ಎಜುಕೇಶನ್ ಎಲ್ಲ ಇಲ್ಲಿ ಡೆವಲಪ್ ಮಾಡಿದ್ರು ಅವರು.
ITI ಇರ್ಲಿ, ಡಿಗ್ರಿ ಇರ್ಲಿ, PU ಇರ್ಲಿ, ಹೈಸ್ಕೂಲ್ ಇರ್ಲಿ, ಎಲ್ಲ ಇಲ್ಲೇ ನಮ್ಮಲ್ಲಿ ಇವರು ಸ್ಟಾರ್ಟ್ ಮಾಡಿದವ್ರೆ ಪ್ರಭಾಕರ್ ರಾಣೆ. ಇಲ್ಲೂ ಮತ್ತೆ ಅವಾಗ ನಮ್ಗೆ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕಾರವಾರ ಜೋಯಿಡಾ ಇತ್ತು. ನಮ್ ಕಾರವಾರದಲ್ಲೂ ಮಾಡಿದ್ರು, ಜೋಯಿಡಾದಲ್ಲೂ ಇದಕ್ಕಿಂತ ಜಾಸ್ತಿ ಮಾಡಿದ್ರು. ಅವ್ರು ಒಂದ್ ತಲೆಯಲ್ಲಿ ಒಂದು ಏನಂದ್ರೆ ಎಜುಕೇಶನ್ ಪ್ರೈಮರಿ ಅವರು ಇಂಪಾರ್ಟೆನ್ಸ್ ಕೊಡೋದು ಎಜುಕೇಶನ್. ಎಜುಕೇಶನ್ ಮೂಲಭೂತವಾಗಿ ಶಿಕ್ಷಣ ಬೇಕು. ಅವ್ರು ಹೇಳೋದೇ ಎಲ್ಲೂ ಹೋದ್ರೆ ಎಜುಕೇಶನ್ ಇಸ್ ಎಂಪವರ್ಮೆಂಟ್ ಅಂತ ಹೇಳೋದೇ. ಅವರು ಪ್ರತಿಯೊಂದು ಹೋದಲ್ಲಿ ಇದು ಒಂದು ಡೈಲಾಗ್ ಅವ್ರದ್ದು. ಎಜುಕೇಶನ್ ಇಸ್ ಎಂಪವರ್ಮೆಂಟ್, ಶಿಕ್ಷಣವೇ ಶಕ್ತಿ ಅಂತ ಹೇಳೋರು. ಅಂತ ಹೇಳಿ ಪ್ರತಿ ಒಂದು ನಮ್ಮ ಜೋಯಿಡಾ, ರಾಮನಗರದಲ್ಲಿ ಎಲ್ಲ ಕಡೆ ಸ್ಕೂಲು, ಕಾಲೇಜು ಎಲ್ಲ ಸ್ಥಾಪನೆ ಮಾಡಿದವರು ಪ್ರಭಾಕರ್ ರಾಣೆ ಅವರು. ಜೋಯಿಡಾ ಅಂತ ಒಂದು ಸಾಕಷ್ಟು ಹಿಂದುಳಿದ ಜಾಗದಲ್ಲಿ ಕೂಡ ಅಂತವೆಲ್ಲ ಅಭಿವೃದ್ಧಿ ಕಾಣ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು ಸರ್? ಅಂದ್ರೆ ಪಕ್ಷದ ಸಂಘಟನೆ ಎಲ್ಲ ಹೇಗಿತ್ತು? ಎಲ್ಲ ಯಾಕಂದ್ರೆ ನಾನು ಒಂದು ವಿಚಾರ ಇಲ್ಲಿ ಹೇಳಲೇಬೇಕು. ತಾವು ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಒಂದು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಹೌದು. ಹೇಗ್ ನಡೀತಿತ್ತು ಎಲ್ಲ ಸರ್ ಪಕ್ಷದ ಸಂಘಟನೆ ಎಲ್ಲ? ಪಕ್ಷದ ಸಂಘಟನೆ ಎಲ್ಲ ಅವರು ಅವಾಗ ಏನಿತ್ತು, ಒಂದು ವ್ಯಕ್ತಿಗೆ ಬೆಲೆ ಇತ್ತು. ಆ ಜೋಯಿಡಾದಲ್ಲಿ ಇವರು ರಾವಣರು ಹೋದ್ರೆ ಅಲ್ಲಿ ಎಷ್ಟು ಜನ ಬರುವರು, ಮತ್ತೆ ಊಟ ಇಲ್ಲ, ತಿಂಡಿ ಇಲ್ಲ, ಬರೀ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ಕಾಯುವರು. ಆ ತರ ಇದು ಒಂದು ಕಾಲ ಇತ್ತು. ಯಾಕಂದ್ರೆ ಅವರು ಆ ಜನರಿಗೆ, ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಟ್ರಲ್ಲ, ಅವ್ರಿಗೆ ದೇವರಂತೆ ಪೂಜೆ ಮಾಡುವರು. ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ರು. ನಾನ್ ನೋಡಿದ್ರೆ ಎಸ್ಪೆಷಲಿ ಜೋಯಿಡಾದಲ್ಲಿ ಜನ. ತಮ್ಮ ಒಂದು ಗ್ರಾಮ ಪಂಚಾಯತಿ ವೈಲ್ವಾಡ, ಇಲ್ಲಿ ತಾವೀಗ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ರಿ. ಬಟ್ ದೊಡ್ಡ ದೊಡ್ಡ ಒಂದು ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸ್ತಾ ಇದ್ದೀರಿ ಸರ್. ಹೌದು. ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳು ಇಲ್ಲಿ ಆಗ್ಬೇಕು ಸರ್ ವೈಲ್ವಾಡದಲ್ಲಿ? ವೈಲ್ವಾಡದಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇವಾಗ ಆಲ್ಮೋಸ್ಟ್ ಫುಲ್ಫಿಲ್ ಆಗಿದೆ. ಎಲ್ಲದು ರೋಡು, ಲೈಟು, ನೀರು ಎಲ್ಲ ನಾವೊಂದು ಜಲ ಜೀವನ್ ಮಿಷನ್ ಅಂತ ಎಲ್ಲಾ ಕಡೆ ಮನೆ ಮನೆಗೂ ನೀರು ಕೊಟ್ಟಿದ್ದೀವಿ. ಮನೆ ಮನೆಗೂ ಗಂಗೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು, ನಮ್ಮ ದೊಡ್ಡ ಮಹತ್ವಾಕಾಂಕ್ಷೆ. ನಮ್ಮ ಊರಲ್ಲಿ ನಾವು ನಮ್ಮ ಪಂಚಾಯತಿಯಲ್ಲಿ ಸಕ್ಸಸ್ಫುಲ್ ಇಲ್ಲಿ ಈ ಭಾಗದಲ್ಲಿ ಸರ್ ಸಕ್ಸಸ್ಫುಲ್ ಆಯ್ತು ಸರ್. ನಮ್ಮ ಪಂಚಾಯತಿಯಲ್ಲಿ 100% ಸಕ್ಸಸ್ಫುಲ್ ಆಗಿದೆ. ಕರಾವಳಿ ಪ್ರದೇಶ ನೀಡಿ ಪೀಪಲ್ಗೆ ನಾವೆಲ್ಲ ನಳ ಕೊಟ್ಟಿದ್ದೀವಿ. ಯಾಕಂದ್ರೆ ತುಂಬಾ ದೂರಗಳ ಮನೆಗಳು. ಹೌದು. ಮತ್ತೆ ತುಂಬಾ ಅಂತಂದ್ರೆ ಒಂದು ನೀರಾವರಿಯ ಒಂದು ಜೌಳು ಪ್ರದೇಶ. ಹೌದು. ಅಲ್ಲೆಲ್ಲ ಪೈಪ್ ಗೀಪ್ ಎಲ್ಲ ಮಾಡೋದೆಲ್ಲ ಕಷ್ಟ. ಹೌದು. ಹೇಗಾಯ್ತು? ಮತ್ತೆ ಜನ ಜಾಗ ಬಿಡುದಿಲ್ಲ. ಎಲ್ಲಾ ಕಡೆ ನಾವು ಹೋಗಿ ಜನರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಸಕ್ಸಸ್ಫುಲ್ ಸ್ಕೀಮ್ ನಮ್ ಪಂಚಾಯತಿಯಿಂದ ಒಂದು ಸಕ್ಸಸ್ಫುಲ್ ಸ್ಕೀಮ್ ಅಂತ ನಾವೆಲ್ಲ ಮಾಡಿದ್ವಿ. ಮತ್ತೆ ನೀರು, ನಳ ಎಲ್ಲ ಮನೆ ಮನೆಗೂ ಕೊಟ್ಟಿದ್ವಿ. ಯಾರಿಗೂ ಬೇಡ ಅಂತ ಹೇಳಿದ್ರು ಕೊಡ್ಲಿಲ್ಲ, ಯಾರು ಬೇಗ ನೆಸೆಸಿಟಿ ಪೀಪಲ್ಗೆ ನಾವೆಲ್ಲ ನೀಡಿದ್ವಿ. ಜೊತೆಗೆ ಒಂದು CC ರೋಡ್ ಎಲ್ಲ ಕಡೆ ಆಗ್ಬೇಕು. ಹೇಗಾಗಿದೆ ಸರ್? ಅಂದ್ರೆ ತಮ್ಮ ಗ್ರಾಮ ಪಂಚಾಯತಿ ಎಷ್ಟು ಹಳ್ಳಿ ಬರ್ತದೆ? ಒಂದು 3 ಹಳ್ಳಿ ಬರುತ್ತೆ. ಒಂದು ನಮ್ದು ಶಿದ್ದರ್, ಒಂದು ವೈಲ್ವಾಡ, ಆಮೇಲೆ ಒಂದು ಖರ್ಗೆಜುಗ್ ಅಂತ 3 ಏರಿಯಾ ಬರುತ್ತೆ. ಅದು ಖರ್ಗೆಜುಗ್ ಅಂದ್ರೆ ವೈಲ್ವಾಡಕ್ಕೆ ಬರುತ್ತೆ. ಅದು ಎಲ್ಲಾ ಕಡೆ ನಾವು ಅದು ಇವಾಗ ಎಲ್ಲಾ ಕಡೆ ಇವಾಗ ರೋಡ್, ಕಾಂಕ್ರೀಟ್ ರೋಡ್ ಎಲ್ಲ ಆಗಿದೆ ಆಲ್ಮೋಸ್ಟ್. ಮತ್ತೆ ಎಲ್ಲಿ ಮುಂದೆ ಬರುತ್ತಲ್ಲ ಅನುದಾನ ಬಂದಾಗ ನಾವೆಲ್ಲ ಮಿಕ್ಕಿದ್ದೆಲ್ಲ ಮಾಡ್ತೀವಿ. ಮತ್ತೆ ಎಲ್ಲಿ ಜನರು ಒಂದಮ್ಮ ಹೇಳ್ತಾರೆ ಇಲ್ಲಿ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು, ಆ ಬ್ರಿಡ್ಜ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಜಾಗದಲ್ಲಿ ನಾವು ಒಂದು ಎಲ್ಲಾ ಕಡೆ ಒಂದು ಶಾಸಕರ ಅನುದಾನದಿಂದಲೂ ಪ್ರಯತ್ನ ಮಾಡ್ತಾ ಇದ್ವಿ. ಪೂರ ಕಂಪ್ಲೀಟ್ ಮಾಡಿ. ಜೊತೆಗೆ ಇಲ್ಲಿ ಒಂದು ಜಂಗಲ್ ಸರ್, ರಾತ್ರಿ ಎಲ್ಲ ಓಡಾಟಕ್ಕೆ ಸಮಸ್ಯೆ, ಬೀದಿ ದೀಪಗಳ ನಿರ್ವಹಣೆ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಯಾವ ತರ ಆಗಿದೆ? ಬೀದಿ ದೀಪದು ಆಗಿದೆ. ಇವಾಗ ಏನಾಗಿದೆ, ಎಲ್ರಿಗೂ ನಾವು ಇದ್ ಮಾಡಿ ದೋಷ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ನಮ್ದು ಮಳೆ ಗಾಳಿ ಎಲ್ರಿಗೂ ಗೊತ್ತು. ಈ ಭಾಗದಲ್ಲಿ ಯಾವ ಅಂತ ಟೈಮಲ್ಲಿ ನಮ್ಗೆ ಗೊತ್ತಾಗ ಮಳೆಯಿಂದ ಆಗಿರ್ಬೋದು, ಅಥವಾ ಕೊಂಬೆ ಟೊಂಗೆ ಬಿದ್ದು ಏನೋ ಲೈಟ್ ಕಟ್ ಆಗಿರ್ಬೋದು. ಅದನ್ನು ನಾವು ನೋಡ್ಬೇಕು. ಯಾರಿಗೆ ದೋಷ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಒಂದು 60-70% ಸರಿಯಾಗಿ ನಡೀತಾ ಇದೆ. ಎಲ್ಲರಿಗೂ ಕೂಡ ತಿಳಿಸಿ ಹೇಳ್ತೀವಿ, ಪ್ಲಾನಿಂಗ್ ಅಲ್ಲಿ ಮಾಡ್ಕೊಂತ ಹೋಗ್ತಾ ಇದ್ದೀರಿ. ಜೊತೆಗೆ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅಂಗನವಾಡಿ ಕೇಂದ್ರಗಳು, ಹೈಸ್ಕೂಲ್ಗಳು, ಕಿರಿಯ ಪ್ರಾಥಮಿಕ ಶಾಲೆಗಳೆಲ್ಲ ಎಷ್ಟು ಬರ್ತದೆ? ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಆಗಿದೆ?
ನಾವು ಎಲ್ಲ ಕಡೆ ಅಂಗನವಾಡಿ ಎಲ್ಲ ಸರಿಯಾಗಿದೆ. ಓಕೆ. ನಮ್ದು ಅಲ್ಲಿ ಮಕ್ಕಳಿಗೆ ಕಲರ್ ಪೇಂಟ್ ಆಗ್ಲಿ, ನಲ್ಲಿ ಕಲಿ ಅಂತ ಹೇಳಿ, ಹೌದು ಆಮೇಲೆ ಸಣ್ಣ ಸಣ್ಣ ಒಂದು ಚೇರ್ಸ್ ಗಳನ್ನು ಕೊಡೋದಾಗ್ಲಿ, ಈ ತರ ಎಲ್ಲ ಏನು ಒಂದು ಎಲ್ಲ ಕಡೆ ಫುಲ್ಫಿಲ್ ಆಗಿದೆ, ಆಲ್ಮೋಸ್ಟ್ ಫುಲ್ಫಿಲ್ ಆಗಿದೆ ಎಲ್ಲ ಕಡೆ. ನಮ್ಮ ಪಂಚಾಯತ್ ಅವ್ರ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಓಕೆ. ಪ್ರತಿಯೊಂದಕ್ಕೂ ಆ ಡಿಪಾರ್ಟ್ಮೆಂಟ್ ಅವರು ನಮ್ಗಿಂತ ಅವರ ಡಿಪಾರ್ಟ್ಮೆಂಟ್ ಇಂದ ಜಾಸ್ತಿ ಬಂದಿದೆ ಅವ್ರಿಗೆ. ಓಕೆ ಓಕೆ ಓಕೆ. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಕ್ಕಳಿಗೆ. ಜೊತೆಗೆ ಮಕ್ಕಳಿಗೆ ಸರ್ ಈಗ ಒಂದು ಬಿಸಿ ಅಂದ್ರೆ ಕುಡಿ ನೀರಿನ ವ್ಯವಸ್ಥೆ, ಜೊತೆಗೆ ಅಲ್ಲಿ ಅಂದ್ರೆ ಬಿಸಿ ಊಟ ಇರ್ತದೆ. ಹೌದು. ಜೊತೆಗೆ ಅವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಎಲ್ಲ ಕಡೆ ಎಲ್ಲ ಕಡೆ ಇದೆ. ಓಕೆ. ಜೊತೆಗೆ ಒಂದು ರೈತರಿಗೂ ಕೂಡ ಅನುಕೂಲಕರ ಯೋಜನೆಗಳನ್ನು ಕಲ್ಪಿಸಿಕೊಡ್ಬೇಕು. ಈಗ ಈ ಭಾಗದ ಪ್ರಭಾವಿ ಮುಖಂಡರು ತಾವು ಯಾರೇ ಬಂದು ಕೇಳಿದ್ರು ಕೂಡ ತಮ್ಮನ್ನೇ ಕೇಳ್ತಾರೆ ಸರ್. ಅವ್ರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದೀರಿ? ಅಂದ್ರೆ ದನದ ಕೊಠಡಿ, ಮೇಕೆಗಳ ಶೆಡ್, ಹೌದು, ಇಂಗು ಗುಂಡಿಗಳು ಎಲ್ಲ ಶೆಡ್, ದನಗಳಿಗೆ ಮೊನ್ನೆನೂ ನಾವು ಎಲ್ಲ ಇವ್ರಿಗೆ ಹೇಳಿದ್ವಿ. ದನದ ಒಟ್ಟಿಗೆ ಯಾರಿಗೆ ಬೇಕು ಅವ್ರ ಲಿಸ್ಟ್ ಮಾಡ್ಕೊಡಿ, ಒಂದು ನಮ್ಮ ಗ್ರಾಮ ಸಭೆಯಲ್ಲಿ ಹೇಳಿದ್ವಿ. ಮತ್ತೆ ಕೆಲವರು ಕೊಟ್ಟಿದ್ದಾರೆ. ಅದಕ್ಕೂ ನಾವು, ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಇವಾಗ ನಮ್ದು ವ್ಯವಸಾಯ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಎಲ್ರು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಅದಕ್ಕೆ ಗೋವಾ ಹತ್ರ ಆಗೋದ್ರಿಂದ ಇದಕ್ಕೆ ಪೂರಕವಾಗಿ ಏನಾದ್ರು ಅಂತ ಒಂದು ಇಲ್ಲಿ ಇಂಡಸ್ಟ್ರಿ ಏನಾದ್ರು ಮಾಡ್ಬೇಕು, ಆತರ ಏನಾದ್ರು ಯೋಚನೆ ಇದೆಯಾ ಸರ್? ಹೇಗೆ? ಅಲ್ಲ, ನಾವು ನಮ್ಮ ಶಾಸಕರು ಆತ್ಮೀಯರು ಆದಂತಹ ಸತೀಶ್ ಸಾಹೇಬ್ರಿಗೆ ನಾವು ಹೇಳಿದ್ವಿ. ಅವರು ತುಂಬಾ ಇಂಟ್ರೆಸ್ಟ್ ಇದ್ದಾರೆ. ಅವ್ರು ಹೇಳಿದ್ದಾರೆ, ನಾನು ತರ್ತೀನಿ ಒಂದು ಇಂಡಸ್ಟ್ರಿ, ನಮ್ಮ ಊರಿನ ಜನರು ಆಚೆ ಹೋಗ್ಬಾರ್ದು, ವಲಸೆ ಹೋಗ್ಬಾರ್ದು ಕೆಲಸಕ್ಕೆ, ನಮ್ಮ ಊರಿನ ಜನರು ನಮ್ಮ ಊರಲ್ಲಿ ಇದ್ದು ನಮ್ದು ಇರಬೇಕು ಅಂತ ಅವ್ರದ್ದು ಒಂದು ಅಭಿಲಾಷೆ ಇದೆ. ಅವರು ಹೇಳಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡುವ ಯಾವಾಗ ಅದು ಸಕ್ಸಸ್ಫುಲ್ ಆಗುತ್ತೆ. ಅವರು ನನ್ನ ಹತ್ರ ಹೇಳಿದ್ದು, ನಾನು ಹೋಗಿ DKC ಹತ್ರ ಮಾತಾಡಿ ನಾನು ಏನೋ ದೊಡ್ಡ ಒಂದು ಇಂಡಸ್ಟ್ರಿ ತರ್ತೀನಿ, ನೋಡುವ ರಾಜು, ನಾವು ಒಂದು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸರ್, ಒಂದು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಒಂದು ಬಹುಮತದಿಂದ ಸರ್ಕಾರ ಒಂದು ರಚನೆ ಆಯ್ತು. ಅದು ತಮಗೆಲ್ಲ ಎಷ್ಟು ಒಂದು ಖುಷಿ ತಂದಂತ ವಿಚಾರ? ಅದು ಒಂದು ಅಂದ್ರೆ ಈ ಅಲೆ ಅಂತ ಇತ್ತಲ್ಲ ಸರ್, ಆ ಅಲೆಯಲ್ಲಿ ಇದು ಮಾಡಿದ್ದು ಒಂದು ದೊಡ್ಡ ಸಾಧನೆ ಸರ್, ವಿಶಿಷ್ಟ ಅನುಭವ. ಹೌದೌದು, ವಿಶಿಷ್ಟ ಅನುಭವ. ಯಾಕೆಂತ ಹೇಳ್ತೀನಿ, ನಾವು ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನು ವಿಷನ್ ಇದೆಲ್ಲ ಸರ್, ವಿಶೇಷವಾಗಿ ನೆನಪು ಮಾಡ್ಕೊಳ್ಳೇಬಹುದು ಅವ್ರನ್ನ. ಆ ವಿಷನ್ ಅನ್ನು ಈ ಸಲ ಇಲ್ಲಿ ಹೋದ್ ಸಲ ಅವ್ರು ಬಂದಾಗ ಸಿಂಗಲ್ ಮೆನ್ ಎಸ್ ಎ CM ಓದ್ ತಗೊಂಡ್ರು. ಅವರು ಓದ್ ಆದ್ಮೇಲೆ ಸೀದಾ ಹೋಗಿ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ಮಾಡ್ತಾರೆ. ಪ್ರತಿ BPL ಗೆ 5 kg ಅಕ್ಕಿ, 1 ರೂಪಾಯಿ ಅಕ್ಕಿ ಮಾಡ್ತಾರೆ. ಎಷ್ಟು ದೊಡ್ಡ ಡಿಸಿಷನ್ ಸರ್ ಇದು. ಇದು ಮಾರ್ವಲಸ್. ಯಾಕೆಂದ್ರೆ ಬಡವರ ಬಗ್ಗೆ ಅದು ಏನ್ ತಿಳಿಸದೆ ಅಂದ್ರೆ ಬಡವರ ಬಗ್ಗೆ ಇರುವಂತಹ ಕಾಳಜಿ. ನೋಡಿ, ಅವ್ರು ಒಂದ್ ಕಡೆ ಹೇಳ್ತಾರೆ, ಮೈಸೂರಲ್ಲಿ ಅವಾಗ ಯಾವ ಒಂದು ಬಡ ಫ್ಯಾಮಿಲಿ ಏನು ಜ್ವರ ಬಂದು ಬಳಲ್ತಾ ಇದ್ರಂತೆ, ಆದ್ರೆ ಅಕ್ಕಿ ಇರ್ಲಿಲ್ಲಂತೆ, ಗಂಜಿ ಕುಡಿದು ಮಲಗಿದ್ರಂತೆ. ಅದು ನೋಡಿ ಆವತ್ತೇ ಅವ್ರಿಗೆ ಹೇಳಿದ್ದು ನಾನು ಕೇಳಿದ್ದೆ. ನೋಡಿ, ಅವ್ರದ್ದು ಒಂದು ಬಡವರ ಪೈಕಿ ಇರುವಂತ ಕಾಳಜಿ. ಇವರು ರಾಜಕೀಯವಾಗಿ ಏನೇನೋ ಹೇಳ್ತಾರೆ ಇಲ್ಲಿ, ಆದ್ರೆ ಅಂಥದ್ದು ನಮ್ಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಸರ್. CM ಆಗಿ ಬಂದಿದ್ದು ತುಂಬಾ ಅದು ಇಲ್ಲಿ. ಮತ್ತೆ ಇದು ಗ್ಯಾರಂಟಿ ಅಭಿವೃದ್ಧಿ, ಅದರಿಂದ ಪ್ರತಿ ಕುಟುಂಬಕ್ಕೆ ಮಿನಿಮಮ್ 5,000 ಲಾಭ ಆಗುತ್ತೆ ಪರ್ ಮಂತ್. ಅವ್ರ ಸ್ಟೈಲೇ ಚೇಂಜ್ ಆಗಿದೆ. ಅದು ಬಡವರು ಅಂದ್ರೆ ಅವ್ರ ಮನೆಯಲ್ಲಿ 5,000 ಸರ್ಕಾರದಿಂದ ಬರುತ್ತೆ. ನೋಡಿ, ಇಂಥ ಒಂದು ಅಭಿವೃದ್ಧಿಯ ಇದು ಒಂದು ಅಭಿವೃದ್ಧಿನೇ. ಆದ್ರೆ ಅಪೋಸಿಷನ್ ಅವರು ಏನೋ ಹೇಳ್ತಾರೆ, ಆದ್ರೆ ಬಡವರ ಬಗ್ಗೆ ಇರುವಂತಹ ಕಾಳಜಿ, ಸಿದ್ದರಾಮಯ್ಯಗೆ ಬಡವರು ಇರುವ ಕಾಳಜಿ ಇದು ತೋರಿಸ್ತದೆ. ಮತ್ತೆ ಇದೇ ಇಷ್ಟು ಇವರು ಇದು ಮಾಡಿದ್ರು. ಹೋದ್ ಸಲ ರಾಜ್ಯದಲ್ಲಿ ಇನ್ನೊಂದು ಹೇಳ್ತೀನಿ, ಬಜೆಟ್ ಮಂಡನೆ ಸೆಂಟ್ರಲ್ ಬಜೆಟ್ ಮಂಡನೆ ಮಾಡುವಾಗ ನಿರ್ಮಲಾ ಸೀತಾರಾಮನ್ ನಮ್ಮ CM ಅನ್ನು ಅವರ ಒಂದು ಅನುಭವವನ್ನು ಹಂಚಿಕೆ ಮಾಡಿ ಅವ್ರಿಗೆ ಡೆಲ್ಲಿಯಲ್ಲಿ ಕರೆಸಿದ್ರು. ನೋಡಿ, ಅವರಿಗೆ ಒಂದು ಸಿದ್ದರಾಮಯ್ಯರ ಬಗ್ಗೆ ಇದು ಎಂದು ಅವ್ರ ನಾಲೆಜ್ ಅಷ್ಟಿದೆ. ಪ್ರತಿ ಬಡವರು ಕೂಡ ಅಟ್ಲೀಸ್ಟ್ ರಾಜ್ಯದಲ್ಲಿ ಎಂತದೇ ಬರಗಾಲ ಬಂದ್ರೂ ಕೂಡ ಬದುಕಬಹುದು ಅನ್ನುವಷ್ಟರ ಮಟ್ಟಿಗೆ ಅನುಕೂಲ ಆಯ್ತು. ಕರೆಂಟ್ ಬಿಲ್ ಫ್ರೀ ಆಯ್ತು, ಓಡಾಟಕ್ಕೆ ಫ್ರೀ ಆಯ್ತು, ಮತ್ತೆ ಲಕ್ಷ್ಮಿ ಯೋಜನೆ ಅಡಿ ಅವರಿಗೆ 2,000 ಖರ್ಚಿಗೆ ಬಂತು, ಅನ್ನ ಬಂತು, ರೈಸ್ ಬಂತು, ಎಲ್ಲ ಮಿನಿಮಮ್ ಅವರು
ಬದುಕಲಿಕ್ಕೆ ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ಪಕ್ಷ ಬಹುಮತದಲ್ಲಿ ಆರಿಸಿ ಬಂತು. ಹೌದು. ತಾವು ಒಂದು ಪ್ರಚಾರ ಸಮಿತಿಯ ತಾವು ಅಧ್ಯಕ್ಷರಾಗಿ ಕಾರವಾರ ಒಂದು ತಾಲೂಕಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಇದರಲ್ಲಿ ತಮ್ಮ ಪಾಲು ಇದೆ. ಪಕ್ಷದ ಸಂಘಟನೆಯಲ್ಲಿ ಯಾವ ತರ ಮಾಡಿದ್ರಿ ಸರ್ ಆ ಟೈಮಲ್ಲಿ? ನಾವು ಎಲ್ಲ ಕಷ್ಟಪಟ್ಟು ಎಲ್ಲ ನಮ್ದು ಸರ್ಕಾರ ಮಾಡಿದ ಸಾಧನೆಯನ್ನು ಜನರಿಗೆ ತಿಳಿಸಿದ್ದೀವಿ ಸರ್. ಏನಂದ್ರೆ ಇವಾಗಲೆಲ್ಲ ಹೋದ್ಸಲ ನಮ್ದೇ ಬಂದಿತ್ತಲ್ಲ ಸರ್ಕಾರ. ಯಾಕಂದ್ರೆ ಇನ್ನೂ ಒಂದು ವಿಚಾರ ಅಂದ್ರೆ ಇವತ್ತು ದಿನದಲ್ಲ ತಮ್ಮ ರಾಜಕಾರಣ. ಹೌದು, 40 ವರ್ಷ ನೋಡಿದವರು. ಹೋದ್ಸಲನೇ ನಮ್ದೇ ಸರ್ಕಾರ ಬಂದಿತ್ತು, ನಮ್ಮ ಮೆಜಾರಿಟಿ ಆಗಿತ್ತು. ಏನು ಮಾಡಿದ್ರು ಇವರು? ಇದು ದುಡ್ಡು ಕೊಟ್ಟು ಆಮಿಷ ಕೊಟ್ಟು ನಮ್ಮ MLA ಅವರನ್ನು ಕರ್ಕೊಂಡು ಹೋಗಿ ಬಾಂಬೆದಲ್ಲೋ ಎಲ್ಲೋ ಇಟ್ಟಿ ಏನಿದು? ಇದು ರಾಜಕಾರಣ ಇದು? ಇವಾಗ್ಲೂ ಭಯ ಇದೆ. ಇವ್ರದೇ ಭಯ, ಮತ್ತೆ ಯಾರ್ದು ಭಯ ಅಲ್ಲ, ಇವ್ರದೇ ಭಯ. ಮತ್ತೆ ಏನು ಮಾಡ್ತಾರೆ ನಮ್ಗೆ ಗೊತ್ತಾಗುದಿಲ್ಲ. ಅಂಥದ್ರಲ್ಲಿ ಒಂದು ವಿಧೇಯಕ ಬರಿಬೇಕು ಸರ್, ಒಂದು ಸ್ಪೆಷಲ್. ಅಂದ್ರೆ ಇಲ್ಲಿ ಬಂದ್ರೆ ಅವರು ಕಾಂಗ್ರೆಸ್ ಬಂದ್ರೆ ಇದು ಭ್ರಷ್ಟಾಚಾರಿ, ಅಲ್ಲಿ ಹೋದ್ರೆ ಪರಿಶುದ್ಧದವರು. ಇಂಥ ರಾಜಕಾರಣ, ಅಯ್ಯೋ. ನಿಜವಾಗಿಯೂ ಸರ್ ತುಂಬಾ ಖುಷಿ ಅನ್ಸುತ್ತೆ. ತಾವು ಇಂಟೆಕ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನ ಮಾಡಿದ್ರು ಸರ್. ಅಲ್ಲಿ ಒಂದು ಏನೆಲ್ಲ ಕೆಲಸ ಕಾರ್ಯ ನಡೀತಿತ್ತು ಸರ್? ನಮ್ ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಗ್ಗೆ ಅದರದ್ದು ಸರ್. ಕಾಂಗ್ರೆಸ್ ಪಕ್ಷದ ಸಂಘಟನೆ ಅಲ್ಲಿ ನಮ್ಮ ಓಡಾಟ ಎಲ್ಲ ಇಲ್ಲಿ ವಿಷ್ಣು ಹರಿಕಂತ ಅಂತ ಇವರು ಅಧ್ಯಕ್ಷರಿದ್ದಾರೆ. ಅವರ ಜೊತೆ ಅವರು ಮೀಟಿಂಗ್ ತಗೊಳ್ತಾರೆ. ನಾವು ಎಲ್ಲ ಪಕ್ಷದ ಸಂಘಟನೆ ಬಗ್ಗೆನೇ ಅದು ಸಂಘಟನೆ ಅದು. ಈ ಭಾಗದ ಸನ್ಮಾನ್ಯ ಶಾಸಕರು ಸತೀಶ್ ಸೈಲ್ ಸರ್ ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಅವರಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ? ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾರೆ ಸರ್. ಹಾಗೆ ಹೋಗಿ ಕೂತ್ಕೊಂಡೆ ಸರ್ ಇದು ಒಂದು ಆಗ್ಬೇಕು ಅಂತ ಹೇಳಿದ್ರೆ ಎಸ್ ರಾಜು ರೈಟ್ ಸೈನ್ ಹಾಕಿ ತರ ಕೊಡ್ತಾರೆ ಮಾಡುವಂತ. ಅವರು ಸ್ವಲ್ಪ ನೀವು ನೋಡಿದ್ರೆ ಮೊನ್ನೆ ನಮ್ಮ ಬ್ರಿಡ್ಜ್ ಗುಡ್ಡ ಕುಸಿತ ಆಗಿದ್ದಾಗ ಎಲ್ಲಾ ಕಡೆ ಅವ್ರದ್ದು ಒಂದು ಅವರಿಗೂ ಜನರ ಬಗ್ಗೆ ಇರುವ ಕಾಳಜಿ ತೋರಿಸಾಯ್ತು. ಇಂಥದೆಲ್ಲ ಬಾಯಿಂದ ಹೇಳಬಾರ್ದು, ಜನರಿಗೆ ಗೊತ್ತಾಗ್ಬೇಕು. ಅವ್ರು ಮಾಡುವ ಕೆಲಸದಿಂದ ಕಾರ್ಯದಿಂದ ಜನರಿಗೆ ಅದು ಗೊತ್ತಾಗ್ಬೇಕು. ನಾವು ಸುಮ್ನೆ ಹೇಳ್ತೀವಿ ಹಿಂಗೆ ಅವರು ಜನರ ಬಗ್ಗೆ ಕಾಳಜಿ ಇದೆ ಕಾಳಜಿ. ಅವಾಗ ಗುಡ್ಡ ಕುಸಿತ ಆದಾಗ ಜನರಿಗೆ ಗೊತ್ತಾಯ್ತು, ಓಹೋ ಸತೀಶ್ ಬಾ ಪರವಾಗಿಲ್ಲ, ಜನರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ, ಅವಾಗ ಗೊತ್ತಾಯ್ತು. ಓಕೆ. ಜೊತೆಗೆ ತಾವು KCP ಪಕ್ಷ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ತಮಗೆ ಒಂದು ಅವಾಗ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನ ಮಾಡಿದಿರಿ ಸರ್. ಹೆಂಗಿತ್ತು ಆಗಿನ ಅನುಭವ ಸರ್? ಆಗಿನ ಜಾಸ್ತಿ ಇರ್ಲಿಲ್ಲ ಸರ್. ಅವರೇ ಆಮೇಲೆ ಪಕ್ಷ ಹೋಯ್ತದ. ಒಂದು 6 ತಿಂಗಳಷ್ಟೇ ನನ್ಗೆ ತಾಲೂಕು ಅಧ್ಯಕ್ಷ ಮಾಡಿದ್ರು ಬಂಗಾರಪ್ಪ ಸಾಹೇಬ್ರು. ನಮ್ಗೆ ಅವರು ಒಳ್ಳೆಯ ಅನುಭವ. ರಾಜಕಾರಣ ಅಂಕೋಲಾದಲ್ಲಿ NM ನಾಯ್ಕ ಇದ್ರು ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ. ಅವ್ರ ಕಡೆಯಿಂದ ನನಗೆ ನಾನು ರಾಜೇಂದ್ರನೇ ನೀನು ತಾಲೂಕು ಅಧ್ಯಕ್ಷ ಮಾಡುವಂತ ನನಗೆ ತಾಲೂಕು ಅಧ್ಯಕ್ಷ ಮಾಡಿದ್ರು ಸರ್. ತಮ್ಮಂತ ಒಂದು ಅನುಭವಿ ರಾಜಕಾರಣಿಗಳಿಗೆ ಹೆಚ್ಚಿನ ಒಂದು ಅಧಿಕಾರ ಬೇಕು ಸರ್. ಯಾಕಂತಂದ್ರೆ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಹೌದು, ಈ ಭಾಗದ ಒಂದು ಜಿಲ್ಲಾ ಪಂಚಾಯತ್ ಒಂದು ಟಿಕೆಟ್ ಪ್ರಬಲ ಆಕಾಂಕ್ಷಿ ತಾವು ಕಾಂಗ್ರೆಸ್ ಪಕ್ಷದಿಂದ? ಹೌದು ಸರ್, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ. ಜಿಲ್ಲಾ ಪಂಚಾಯತ್ ಬಂದ್ರೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ. ಬಟ್ ಜನ ಈ ಪಕ್ಷ ತಮ್ಮನ್ನೇ ಆಯ್ಕೆ ಮಾಡಿದ್ರೆ ಜನ ತಮಗೆ ಯಾಕೆ ಓಟ್ ಕೊಡ್ಬೇಕು ಸರ್? ಯಾಕಂದ್ರೆ ಜನ ಹಂಗೆ ಓಟ್ ಕೊಡಲ್ಲ ಸರ್. ಜನರಿಗೆ ಗೊತ್ತು, ನಮ್ಗಿಂತ ಜನ ಜಾಸ್ತಿ ಯೋಚನೆ ಮಾಡ್ತಾರೆ. ಇವ್ರು ರಾಜೇಂದ್ರ ರಾಣೆ ಅವ್ರಿಗೆ ಮತ ಕೊಟ್ರೆ ಏನಾಗುದು, ಮತ್ತೊಬ್ಬರಿಗೆ ಮತ ಕೊಟ್ರೆ ಏನಾಗುದು. ಇವಾಗ ನಾವು ಹೇಳೋದ್ರಿಂದ ಜನರಿಂದಲೇ ನಮ್ಗೆ ಉತ್ತರ ಬರ್ಬೇಕು. ಜನರೇ ನಮ್ಗೆ ಹೇಳ್ತಾರೆ. ಅಂದ್ರೆ ನನ್ನ ಬಾಯಿಂದ ಹೇಳ್ಬಾರ್ದು, ನನ್ನ ಬಾಯಿಂದ ಹೇಳಿದ್ರೆ ಹೋಯ್ತದು. ಈ ಪ್ರಶ್ನೆ ಜನರಿಂದ ಬರ್ಬೇಕು. ರಾಜು ಪರವಾಗಿಲ್ಲ ಅಂತ ಅವ್ರು ಜನರ ಬಾಯಿಂದ ಬರ್ಬೇಕು. ಜೊತೆಗೆ ತಮ್ಗೆ ಏನಾದ್ರು ಜನ ಆಶೀರ್ವಾದ ಮಾಡಿದ್ರೆ ಇಲ್ಲಿ ಏನೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡೋರಿದ್ದೀರಿ? ಕೆಲಸ ಕಾರ್ಯ ಅಂದ್ರೆ ನಮ್ಮ ಕೈಯಿಂದ ಯಾವ ತರ ಆಗತ್ತೆ, ಮತ್ತೆ ಸರ್ಕಾರದಿಂದ ಯಾವ ತರ ಅನುದಾನ ಬರುತ್ತೆ, ಮತ್ತೆ ಜನರಿಗೆ ಏನ್ ಬೇಕು, ಜನರ ಏನು ಡಿಮಾಂಡ್ ಇದೆ ಅದನ್ನು ಫುಲ್ಫಿಲ್ ಮಾಡೇ ಮಾಡ್ತೀನಿ ಸರ್. ಯಾಕಂದ್ರೆ ಈಗ ತಾವು ಪ್ರಭಾಕರ್ ರಾಣೆ ಸರ್ ಅವರ ಗರಡಿಯಲ್ಲೇ ಪಳಗದವರು, ಅವರು ಕೂಡ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದವರು. ಈ ಭಾಗದಲ್ಲಿ ಒಂದು ಶೈಕ್ಷಣಿಕವಾಗಿ ಹಾಸ್ಟೆಲ್ ಮಾಡೋದಾಗ್ಲಿ, ಬೇರೆ ಬೇರೆ ಕಾಲೇಜಸ್ ಅನ್ನು ತರೋದಾಗ್ಲಿ ಅಂತ ಒಂದು ಯೋಚನೆ ಏನಾದ್ರು ಇದೆಯಾ ಸರ್? ಹೌದು, ಇದೆ. ಅಂದ್ರೆ ಅವರು ಒಂದ್ ಮಾತು ಹೇಳ್ತೀನಿ,
ಅವ್ರ ಶಿಕ್ಷಣ ಸಂಸ್ಥೆ ಮೊದಲೆಲ್ಲ ಊರಲ್ಲಿ ನಡೀತಾ ಇತ್ತು, Okay. ಕನ್ನಡ ಮೀಡಿಯಂ. ಹಾ. ಇವಾಗ ಜನರಿಗೆ ಒಂದು ಇಂಗ್ಲಿಷ್ ಹುಚ್ಚುತ್ತಾಗಿದೆ. Okay, okay. ಹುಚ್ಚು ಅಂದ್ರೆ ಇಲ್ಲ, ನಾವು ಅದೇ ಮಾಡಿದ್ದು, ಹಾ. ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಕಲಿಸಿದ್ದು. ಹ್ಮ್. ಇವರು ಇವಾಗ ಊರ ಪ್ರತಿಯೊಬ್ಬ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದ್ದಾರೆ. Okay. ಇಲ್ಲಿ ಇರೋದು ಇಂಗ್ಲಿಷ್, ನಮ್ಮ ಹೈಸ್ಕೂಲು ಎಲ್ಲ ಮತ್ತೆ ಪ್ರೈಮರಿ ಎಲ್ಲ ಕನ್ನಡ ಮೀಡಿಯಂ. ಇಲ್ಲಿ ಯಾರು ಬರ್ತಾ ಇಲ್ಲ. ಈ ವಿಷಯ ಅವರಿಗೆ ಇದಿತ್ತು, ಮೊದಲೇ ಬರ್ತಿತ್ತು ರಾಣಿಯವರಿಗೆ. ಆವಾಗ ಅವರು ಈ ನಮ್ಮ ಗ್ರಾಮದಲ್ಲಿ ಹಾಸ್ಟೆಲ್ ಆವಾಗಲೇ ತಂದಿದ್ದು, ಆವಾಗಲೇ ಹಾಸ್ಟೆಲ್ ತಂದಿದ್ದು. ಆಮೇಲೆ ಮೊನ್ನೆ ಸತೀಶ್ ಇದ್ದಾಗ Okay. ಇನ್ನೊಂದು ಬಾಯ್ಸ್ ಹಾಸ್ಟೆಲ್ ಬಂತು. ಎಲ್ಲ ಹಾಸ್ಟೆಲ್ ವೆಲ್ ಫರ್ನಿಶ್ ಹಾಸ್ಟೆಲ್ 2 ಆಗಿದೆ. Okay. ಬಡವ್ರ ಮಕ್ಕಳು ಬಂದು ಇಲ್ಲಿ ಒಂದು ಸ್ಟ್ರೆಂತ್ ಪರವಾಗಿಲ್ಲ ನಡೀತಾ ಇದೆ. Okay. ಇಲ್ಲಾಂದ್ರೆ ಈ ಊರಿನ ಜನರಿಗೆ ನಂಬ್ಕೊಂಡ್ರೆ ಈ ಊರಿನ ಜನ ಮಕ್ಕಳು ಯಾರು ಬರುದಿಲ್ಲ ಸರ್ Okay. ಕನ್ನಡ ಮೀಡಿಯಂಗೆ. ಎಲ್ಲರೂ ಇಂಗ್ಲಿಷ್ ಮೀಡಿಯಂ. ಓಕೆ. ಅಂದ್ರೆ ಹೆಚ್ಚಾನೆಚ್ಚು ಈ ಭಾಗ ಒಂದು ಶಿಕ್ಷಣ ಕೂಡ ಜಾಸ್ತಿ ಇದೆ ಸರ್. ಒಳ್ಳೆ ಶೈಕ್ಷಣಿಕದಲ್ಲಿ ಪ್ರಗತಿಯನ್ನು ಸಾಧಿಸಿದೆ. ಹೌದು, ಪ್ರತಿಯೊಬ್ರು ಸ್ಕೂಲ್ ಹೋಗ್ತಾರೆ. ಇವಾಗಿಂದಲ್ಲ, ಮೊದಲಿಂದ ರಾಣಿಯವರ ಉದ್ದೇಶ ಆಯ್ತು, ಪ್ರತಿಯೊಬ್ರು ಶಾಲೆಗೆ ಹೋಗ್ಬೇಕು. ಹೆಣ್ಣು ಮಕ್ಕಳಿದ್ರು ಗಂಡು ಮಕ್ಕಳಿದ್ರು. ನಮ್ಗೆ ಗೊತ್ತಿದೆ ಪ್ರತಿಯೊಬ್ರು 100% ಸಾಕ್ಷರತಾ ಏರಿಯಾ ಸರ್ ಇದು. ಎಸ್ಪೆಷಲಿ ನಮ್ಮ ಒಯ್ಲಡ ಗ್ರಾಮ ಪಂಚಾಯತಿ 100% ಸಾಕ್ಷರತಾ. ಇನ್ನು ಗ್ರಾಮ ಪಂಚಾಯತಿ ಒಂದು ಅಭಿವೃದ್ಧಿ ವಿಚಾರಕ್ಕೆ ಬರುದಾದ್ರೆ, ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪ್ರಾಥಮಿಕ ಹೆಲ್ತ್ ಸೆಂಟರ್ ಅಂತ ಈ ದವಾಖಾನೆಗಳು ಜೊತೆ ಪಶು ವೈದ್ಯಕೀಯ ಒಂದು ಆಸ್ಪತ್ರೆಗಳು ಕೂಡ ಇರ್ಬೇಕಾಗ್ತದೆ. ಅವು ಏನಾದ್ರು ಇದಾವ? ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದಾವ ಸರ್ ಅವು? ಇದೆ, ಪ್ರಾಥಮಿಕ ಸೆಂಟರ್ ಇದೆ, ಹೆಲ್ತ್ ಸೆಂಟರ್ ಇದೆ, ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇದು ಪಶು ವೈದ್ಯ ಶಾಲೆ ಇದು ಹಾಸ್ಪಿಟಲ್ ಇಲ್ಲ, ಅದು ಕಾರವಾರದಲ್ಲಿ ಇದೆ. ಅವರು ವೀಕ್ಲಿ ಒನ್ಸ್ ವಿಸಿಟ್ ಕೊಡ್ತಾರೆ. ಅವ್ರ ನಂಬರ್ ಕೊಟ್ರೆ ಅವ್ರು ಬಂದು ಹೋಗ್ತಾರೆ, ಡಾಕ್ಟರ್ ವಿಸಿಟ್ ಕೊಟ್ಟು ಹೋಗ್ತಾರೆ. ಓಕೆ. ತಮ್ಮ ಗ್ರಾಮ ಪಂಚಾಯತಿ ಎಲ್ಲ ಒಂದು ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗ ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಿದ್ದಾರೆ? 100% ಸರ್. ಅವರು ಅದಕ್ಕೆ ಹೇಳು ಮಾತಿಲ್ಲ. ಅವ್ರು ಯಾವುದೇ ಹೇಳಿದ್ರೆ ನಾವು ಹೇಳುವುದೆಲ್ಲ ಪಾಸಿಟಿವ್ ಆಗಿ ಹೇಳ್ತೀವಿ, ಪಾಸಿಟಿವ್ ಇದ್ದದ್ದೇ ಹೇಳ್ತೀವಿ. ಅವರು 100% ಸಪೋರ್ಟ್ ಕೊಡ್ತಾರೆ ಸರ್. ಯಾರು ಇಲ್ಲಿ ನಮ್ಮ PDO ಮೇಡಮ್ ಇಲ್ಲಿ, ಆಮೇಲೆ ಸೆಕ್ರೆಟರೀಸ್, ಆಮೇಲೆ ಸಿಬ್ಬಂದಿ ಎಲ್ಲರೂ ಪ್ರತಿಯೊಂದಕ್ಕೂ ಇದ್ ಮಾಡ್ತಾರೆ, ಸ್ಪಂದಿಸ್ತಾರೆ ಸರ್. ಜೊತೆಗೆ ಸಾಕಷ್ಟು ಒಂದು NRG ವರ್ಕ್ ಕೂಡ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಸರ್. ಕೆರೆ ಹೂಳೆತ್ತೋದಾಗ್ಲಿ, ಬೇರೆ ಬೇರೆ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡೋದಾಗ್ಲಿ, ತೋಟಕ್ಕೆಲ್ಲ ಈ ರೀತಿ ಒಂದು NRG ವರ್ಕ್ ಎಲ್ಲ ಯಾವ ತರ ನಡೀತಾ ಇದೆ? NRG ನಮ್ಮ ಏರಿಯಾದಲ್ಲಿ, ನಮ್ಮ ಪಂಚಾಯತ್ ಅಷ್ಟೊಂದು ಸಕ್ಸಸ್ ಆಗಿಲ್ಲ. ನಾವು ಹೇಳುವ ಮಟ್ಟಕ್ಕೆ ಸಕ್ಸಸ್ ಆಗಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಬೇರೆ ಪ್ರತಿಯೊಬ್ಬರಿಗೆ ಕೆಲ್ಸಕ್ಕೆ ಬರ್ತಾರಲ್ಲ ಸರ್, ಅವರಿಗೆ 600 ರೂಪಾಯಿ ಒಂದು ದಿನದ ಸಂಬಳ. ಹೌದು, ಮತ್ತೆ ಗಂಡಸರಿಗೆ 700 ರೂಪಾಯಿ. ಅಲ್ಲಿ ಸಿಗುದು 390. ಅದಕ್ಕೆ ಮತ್ತೆ ಇದು ಬಿಟ್ಟು ಅಲ್ಲಿ ಯಾರು ಬರ್ತಾರೆ? ಯಾರು ಬರುದಿಲ್ಲ ಸರ್. ಅದಕ್ಕೆ ನಮ್ಮದು NRG ಫೇಲ್ ಆಗಿದೆ. ಇಲ್ಲಿ ನಮ್ಮದು ಕೂಲಿ ಜಾಸ್ತಿ ಇದೆ ಸರ್. ಬೇರೆ ಊರಲ್ಲಿ ಆತರ ಇಲ್ಲ ಸರ್, ಕಮ್ಮಿ ಇದೆ. ನಮ್ಮಲ್ಲಿ ಇಲ್ಲಿ 600 700, ಹೆಣ್ಮಕ್ಳಿಗೆ 600, ಮಿನಿಮಮ್ 500. ಹೋದ ಒಂದು 15 ಫೈನಾನ್ಸ್ ಅಲ್ಲಿ ಎಷ್ಟು ಅನುದಾನ ಬಂದಿದೆ ಸರ್? ಅದು ಯಾವ ರೀತಿ ಒಂದು ಅಭಿವೃದ್ಧಿಗೆ ಬಳಸ್ಕೊಂಡ್ರಿ? ನಮ್ದು ಒಂದು ಚಿಕ್ಕ ಪಂಚಾಯತಿ ಸರ್, ನಮ್ಗೆ ಜಾಸ್ತಿ ಬರಲ್ಲ ಸರ್. ನಮ್ಗೆ ಬಂದಿದ್ದೆ ಒಂದು 12 ಲಕ್ಷ ಏನೋ ಬಂದಿತ್ತು. ಅದು ಅದರಲ್ಲಿ ಎಲ್ಲ ಡಿವೈಡ್ ಮಾಡಿದ್ರೆ ಅಂದ್ರೆ ಗೊತ್ತಲ್ಲ ಸರ್, SC ST ಆಮೇಲೆ ಅಂಗವಿಕಲರು ಮತ್ತೆ ಪ್ರತಿಯೊಂದಕ್ಕೂ ಡಿವೈಡ್ ಮಾಡಿದ್ರೆ ನಮ್ಗೆ ಇದಕ್ಕೆ ಸಿಕ್ಕಿದ್ದು ಬರೀ 1.5 ಲಕ್ಷ ಬೇರೆ ಕರಕ್ಕೆ. ಇದನ್ನೆಲ್ಲ ಹೇಗೆ ಸರ್ ಸರಿದೂಗಿಸ್ಕೊಂಡು ಹೋಗ್ತೀರಿ? ಅಂದ್ರೆ MLA ಅವರು ಏನಾದ್ರು MLA ಅವರು ಅನುದಾನನೇ ಜಾಸ್ತಿ ನಾವು ಬಳಸ್ತಾ ಇದ್ದೀವಿ ಸರ್, ಅವ್ರಿಗೆ ಹೇಳಿ. ಜೊತೆಗೆ ಒಂದು ಪಂಚಾಯತ್ ರಾಜ್ ಆಕ್ಟ್ 199 ಪ್ರಕಾರ ತಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾದ್ರು ಅಂತ ಪ್ರೇಕ್ಷಣೀಯ ಸ್ಥಳಗಳಿದ್ರೆ, ಒಂದು ಟೂರಿಸಂ ಪ್ಲೇಸ್ ಇದ್ರೆ, ಅದನ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒಂದ್ ಸ್ವಲ್ಪ ಆದಾಯವನ್ನ ಕ್ರೋಢೀಕರಣ ಮಾಡಬಹುದು ಅಂತ ಏನಾದ್ರೂ ಒಂದು ಕೇಂದ್ರಗಳು, ಸ್ಥಳಗಳು ಇದಾವ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ? ಇದ್ದಾವೆ ಸರ್, ಇದ್ದಾವೆ. ಆದ್ರೆ ಏನಾಗಿದೆ ಸರ್, ನಮ್ ತಲೆಯಲ್ಲೂ ಇದೆ ಇದು ಮಾಡುವಂತ. ಅದ್ರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏರಿಯಾ, ಅವರು ಅಲ್ಲಿ ಫಾರೆಸ್ಟ್ ಅಂದ ಮೇಲೆ ಕಾಲ ಇಡ್ಲಿಕ್ಕೂ ಬಿಡುದಿಲ್ಲ. ನಾವು ನಮ್ದು ಯಾವುದು ಅಲ್ಲಿ ಸಕ್ಸಸ್ಸೇ ಆಗುದಿಲ್ಲ. ಎಲ್ಲ ಇರುವುದೆಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಇದೆ. 2 ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದೆ ಸರ್ ನಮ್ಮಲ್ಲಿ. ಆದ್ರೆ
ಅದು ಅದು ಸಾಧ್ಯ ಆಗ್ತಾ ಇಲ್ಲ, ಸಾಧ್ಯ ಶಾಸಕರಿಗೆ ಆಗ್ತಾ ಇಲ್ಲ. ಏನಾದ್ರು ನೀವು ನಿವೇದನೆ ಕೊಟ್ಟಿಲ್ವಾ ಸರ್? ಹೇಗೆ ಅವ್ರ ಜೊತೆ ಮಾತಾಡೋದಕ್ಕೆ? ಇಲ್ಲ, ನಮ್ಗೆ ಯಾವ ಚಿಕ್ಕ ಪುಟ್ಟಕ್ಕೂ ಪೈಪ್ ಹಾಕ್ಲಿಕ್ಕೂ ಬಿಡಲ್ಲ ಸರ್ ಫಾರೆಸ್ಟ್ Okay, ಡಿಪಾರ್ಟ್ಮೆಂಟ್ ಅವರು. okay, ಅದು okay. ಸರ್ಕಾರದವರು ಏನೋ ಮಾಡ್ಬೇಕು. ಹಾ 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 ಒಂದು JCP ಹೋಗಿ ಒಂದು ಅವ್ರ ಏರಿಯಾದಲ್ಲಿ 1 ಇಂಚ್ ಒಳಗಡೆ ಹೋದ್ರೆ ಓಕೆ ಬಿಡಲ್ಲ. ಓಕೆ 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 ಓಕೆ. ಜೊತೆಗೆ ಒಂದು ಸಮುದಾಯ ಭವನಗಳನ್ನು ಕೂಡ ಕಟ್ಬೇಕು ಸರ್. ಬಡವರಿಗೆ ಒಂದು ಮದುವೆ ಮುಂಜಿ ಅಂತ ಕಾರ್ಯಕ್ರಮ ಇದ್ರೆ ಇಲ್ಲಿ ಹೆಚ್ಚು ಅಂದ್ರೆ ಜಾಗನೂ ಕೂಡ ಇರಂಗಿಲ್ಲ ಸರ್. ಬಟ್ ಏನಾದ್ರು ಅಂತ ಒಂದು ಇದ್ರೆ ಅನುಕೂಲ ಆಗ್ತದೆ. ಹೌದು. ಅವರಿಗೆ ಒಂದು ಪೇಟೆಗೆ ಹೋಗಿ ಚೌಟ್ರಿ ಬುಕ್ ಮಾಡಿ ಮಾಡುವಂಗೆ ಇರಂಗಿಲ್ಲ. ಹೌದು, ಕರೆಕ್ಟ್. ಇಂತ ಒಂದು ಕೆಲಸ ಎಲ್ಲ ತಾವೇ ಮಾಡ್ಬೇಕು. ಅಲ್ಲ, ನಾ ಮಾಡಿದ್ದೀನಿ. Okay. ಒಂದು ಕೈಗಾ ಪ್ರಾಜೆಕ್ಟ್ ಗೆ ಹಾ. ಅವ್ರದ್ದು CSR ಫಂಡ್ ಅಂತ ಇದೆ. ಓಕೆ CSR ಫಂಡ್ ಅಲ್ಲಿ ಹಾ. ನಾನು ಅವ್ರಿಗೊಂದು ಇದು ಕೊಟ್ಟಿದ್ದೀನಿ, Okay. ಲೆಟರ್ ಕೊಟ್ಟಿದ್ದೀನಿ. ಅವರು ಸಮುದಾಯ ಭವನಕ್ಕೆ ಓಕೆ ಅವರು ಮಾಡ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾ. ಅವರ ಅನುದಾನದಲ್ಲಿ ಅವರ CSR ಫಂಡ್ ಇದೆ. ನಾನು Okay. ಒಂದು ಸಮುದಾಯ ಭವನ ಕಟ್ಟಿಕೊಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ Okay. ಕೆಲಸ ನಾವು ಮಾಡಿದ್ವಿ ಸರ್. Okay, ನೋಡುವ okay. ಯಾವಾಗ ಆಗುತ್ತೆ. ಓಕೆ. ಜೊತೆಗೆ ಈ ಭಾಗದ ಒಂದು ವಿಶಿಷ್ಟ ಒಂದು ಯೋಜನೆ NPCI. ಅವ್ರ ಕಡೆಯಿಂದ ಏನಾದ್ರು ತಮಗೆ ಸಹಾಯ ಸಹಕಾರ ಇದೆಯಾ ಸರ್? ಇದೆ ಸರ್. ನಾನು ಫಸ್ಟ್ ಮಾಡಿದ್ದು, ನಾನು ಊರಿಗೆ ಸದಸ್ಯ ಆದ್ಮೇಲೆ ನಮ್ಮ ಪಂಚಾಯತಿಗೆ ಓಕೆ ಫಸ್ಟ್ ನಾನು ನಮ್ಮ ಹೈಸ್ಕೂಲ್ ಒಂದು ಇದು ಓಲ್ಡ್ ಇತ್ತು. Okay. ಅಂದ್ರೆ ಜೀರ್ಣೋದ್ಧಾರಕ್ಕೆ ಬಂದಿತ್ತು, ಹಾ, ಹಾ, ಹಾ. ಜೀರ್ಣಾವಸ್ಥೆಯಲ್ಲಿ ಇತ್ತು. ಓಕೆ. ಅದು ನಾನು ಹೊಸ ಕಟ್ಟಡ ನಿರ್ಮಾಣ. 1 ಕೋಟಿ ಅನುದಾನ ನಮ್ಮ ಹೈಸ್ಕೂಲ್ ಕೊಟ್ಟಿದ್ದಾರೆ. ಓಕೆ ಓಕೆ. NPCI ಅಲ್ಲಿಂದ ಬಂದಿದೆ. ಹಾ CSR ಫಂಡ್ ಇಂದ ಓಕೆ 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 ಕೊಟ್ಟಿದ್ದಾರೆ. ಓಕೆ ಮತ್ತೆ ಆಮೇಲೆ ಒಂದು ಸಿಮೆಂಟ್ ಕಾಂಕ್ರೀಟ್ ರೋಡ್ Okay. ಹುಯಿಲಡ ಗ್ರಾಮದಲ್ಲಿ ಹಾ. ಅದು ಕೊಟ್ಟಿದ್ದಾರೆ ಓಕೆ. CSR. ಈ ಮೂಲಕನೂ ಕೂಡ ಅವರಿಂದನೂ ಸ್ವಲ್ಪ ಸಹಾಯಕಾರ ಸಿಗ್ತಾ ಇದೆ. ತಗೊಳ್ತಾ ಇದ್ವಿ. ಓಕೆ. SC ST ಒಂದು ರಿಸರ್ವೇಶನ್ ಏನಿದೆ ಸರ್, ಅಮೌಂಟ್ ಅನುದಾನ, ಅದನ್ನ ಅವರಿಗೆ ಯಾವ ರೀತಿ ಅನುಕೂಲಕರ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದೀರಿ? ಅವ್ರಿಗೆ ಯಾವ ತರ ನೀಡಿ ಪೀಪಲ್ ಇರ್ತಾರಲ್ಲ, ಹಾ 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 ನೀಡಿ ಪೀಪಲ್ ಇದು ಆದ್ಮೇಲೆ ಆಧಾರದ ಮೇಲೆ ಅವ್ರಿಗೆ Okay. ಏನ್ ಬೇಕು ಅಂತದ್ದೆಲ್ಲ ನಾವು ಸೌಕರ್ಯ ಲಿಸ್ಟ್ ಮಾಡಿ ಕೊಡುವಂತ ಕೆಲಸ. ಹಾ ಹಾ ಅವ್ರಿಗೆ ರಸ್ತೆ ಬೇಕಾದ ರಸ್ತೆ, Okay. ಯಾವ್ದು ಏನ್ ಬೇಕಾಗುತ್ತೆ ಅವ್ರಿಗೆ ಅಂತವ್ರಿಗೆ ಅವ್ರಿಗೆ ಕೊಡ್ತೀವಿ. ಯಾಕಂದ್ರೆ ನಮ್ಮ ಊರಲ್ಲಿ SC ST ಇಲ್ಲ, ಹ್ಮ್. ಹುಯಿಲೋಡ ಗ್ರಾಮದಲ್ಲಿ ಇದ್ದಾರೆ. ಹಾ ಇಲ್ಲಿ ಹೋದ್ಸಲ ಇವರು ಸತೀಶ್ MLA ಆಗಿದ್ದಾಗ ಹಾ. ಒಂದು ಗ್ರಾಮ ವಿಕಾಸ್ ಅಂತ ಹಾ. ಒಂದು ಅಮೌಂಟ್ ಬಂದಿತ್ತು. ಹ್ಮ್. ಅದರಲ್ಲಿ ನಮ್ಮ ಸಿದ್ದರ್ ಗ್ರಾಮಕ್ಕೆ ಅವ್ರಿಗೆ ಗೊತ್ತಿಲ್ಲ, ಸಿದ್ದರ್ ಗ್ರಾಮಕ್ಕೆ SC ಅಮೌಂಟ್ 12 ಲಕ್ಷ ಇನ್ನೂವರೆಗೆ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಆಗುದಿಲ್ಲ. 12 ಲಕ್ಷ ಹಂಗೆ ಬ್ಯಾಲೆನ್ಸ್ ಇದೆ. ಓಕೆ ಬರೀ ಅದು SC ST ಇರೋ ಮಾಡ್ಬೇಕು. ನಮ್ಮೂರಲ್ಲಿ SC ST ಇಲ್ಲ. ಓಕೆ ಅಲ್ಲಿ ಹುಯಿಲೋಡದಲ್ಲಿ ಇದ್ದಾರೆ, ನಮ್ಮ ಪಂಚಾಯತಿಯಲ್ಲಿ ಇದ್ದಾರೆ. ಪಂಚಾಯತಿಗೆ ನಾವು ಇವಾಗ ನೋಡ್ಬೇಕು ಅದು ಆಗುತ್ತಾ ಏನೋ. ಇವಾಗ ನಮ್ಮ MLA ಇದ್ದಾರೆ, ನೋಡು ಏನು Okay. ಆಗುತ್ತೆ ಅಂತ. ಜೊತೆಗೆ ಒಂದು ಈ ಅಂಗವಿಕಲರು ಇರ್ತಾರೆ, ಹೌದು ದಿವ್ಯ ಚೇತನಗಳು, ಅವರಿಗೂ ಕೂಡ ಒಂದು ತ್ರಿಚಕ್ರ ವಾಹನ ಕೊಡೋದು, ಇಂತ ಕಾರ್ಯಕ್ರಮಗಳು ಕೊಟ್ಟಿದೆ, ಹಾ. ಕೊಟ್ಟಿದೆ. ನಮ್ಮ Okay. ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. ಓಕೆ. ಜೊತೆಗೆ ಉಜ್ವಲ ಯೋಜನೆಯಡಿ ಗ್ಯಾಸ್ ಕೊಡುವಂತ ಕಾರ್ಯಕ್ರಮ, ಶಾಸಕರನ್ನ ಕರೆದು ಒಂದು ಅಂತ ಕಾರ್ಯಕ್ರಮಗಳು ಕೂಡ ಮಾಡೋದಿರ್ತದೆ. ಹೌದು. ಅಂತದೇನಾದ್ರೂ ಕೆಲಸ ಕಾರ್ಯ ಆಗಿದೆ? ಈ ಸಲ ಇದಕ್ಕೆ ಬಂದಿಲ್ಲ ಅದು. Okay. ಒಂದು 5 years ಬೇಕು ಅದು ಬಂದಿತ್ತು. ಓಕೆ ಎಲ್ಲ ಅವಾಗ ಕೊಟ್ಟಿದ್ವಿ, ಓಕೆ 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 ಓಕೆ. ಸುದೀಶ್ ಪೀರಿಯಡ್ ಅಲ್ಲೇ. ಹಾ ಸರ್. ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು. ಆ ಟೈಮಲ್ಲಿ ಈ ಭಾಗದ ಪ್ರಮುಖರಾಗಿ ಯಾವ ರೀತಿ ಒಂದು ಸಲಹೆ ಸೂಚನೆ ಕೊಟ್ರಿ? ಹೌದು ಜೊತೆಗೆ ತಮ್ಮ ಜೀವನ ಆ ಟೈಮಲ್ಲಿ ಕಾಪಾಡ್ಕೋಬೇಕು ಸರ್. ಹೌದು ಹೌದು. ತಮ್ಮ ಹಿರಿಯ ನಾಯಕರಿಂದ ಏನಾದ್ರು ಕಿಟ್ಗಳು ಕೊಡುವಂತ ಒಂದು ಏನಾದ್ರು ಒಂದು ಕೆಲಸ ಕಾರ್ಯ ನಡೀತಾ ಹೇಗೆ? ಹೌದೌದು, ಎಲ್ಲ Okay. ನಡೀತದೆ. ಮತ್ತೆ ಆ ಕೊರೋನಾ ಪೀರಿಯಡ್ ಅಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾ ಹಾ ಹಾ. ಪ್ರತಿಯೊಂದು ಒಂದು ಕಿಟ್ ಹೋಗಿ ಅವ್ರಿಗೆ ಹ್ಮ್. ಕೊಡುವುದು ಹಾ. ನಮ್ಮ ಪಂಚಾಯತಿಯವರಿಗೆ Okay. ಅದು ಬಹಳ ಶ್ಲಾಘನೀಯ ಸರ್. ಆ ಪೀರಿಯಡ್ ಅಲ್ಲಿ ಹ್ಮ್ ಹ್ಮ್ ಹ್ಮ್. ಎಲ್ಲ ನಮ್ಮ ಸ್ಟಾಫ್ ಮಾಡಿದ್ದಲ್ಲ, Okay. ಅದು ಮರಿಲಿಕ್ಕೆ ಆಗಲ್ಲ ಅಂತದ್ದು ಹ್ಮ್. ಕೆಲಸ ಮಾಡಿದ್ದಾರೆ. ಓಕೆ. ಅಂದ್ರೆ ಇದು ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಹೌದು. ತುಂಬಾ ಸಂತೋಷ ಸರ್. ಜೊತೆಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹೆಂಗ್ ಅನ್ಸುತ್ತೆ ಸರ್? ಶ್ರೀಯುತ ರಾಜೀವ್ ಗಾಂಧಿ ಅವರು, ಸನ್ಮಾನ್ಯ ಇಂದಿರಾ ಗಾಂಧಿ ಮೇಡಮ್ ಅವರು ಹೌದು, ಸಾಕಷ್ಟು ಒಂದು ದೇಶದಲ್ಲಿ ಒಂದು ಹೌದು. ರೈತರಿಗೆ ಒಂದು ಅನುಕೂಲಕರ ಯೋಜನೆಗಳನ್ನ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಕೊಂತಾನೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಬಂದಿದೆ. ಹೌದು ಸರ್. ಇವತ್ತು ಕೂಡ ತಾವು ಕಾಣ್ತೀರಿ ಆ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೂ ಕೂಡ. ಹೌದು ಸರ್. ಹೌದು ಹೌದು. ಹೇಗ್ ಅನ್ಸುತ್ತೆ ಸರ್? ಅದು ಸರ್ ಅದು ಹೇಳಲಿಕ್ಕೆ ಆಗುದಿಲ್ಲ ಸರ್. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಸರ್ ಆಗಿರ್ಬೋದು, ಆ ಒಂದು ಭಾರತ್ ಜೋಡೋ ಯಾತ್ರೆ ಸರ್, ಅಂತ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಇವತ್ತು ಪ್ರತಿಯೊಬ್ಬ ಬಡ ಕಾರ್ಮಿಕರ ಜೊತೆಗೆ ಅವ್ರು ಭೇಟಿ ಆಗ್ತಾರೆ, ಅವರ ನೋವಿನಲ್ಲಿ ಹಂಚ್ಕೊಂತಾರೆ, ಕೇಳ್ತಾರೆ ಸರ್. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನಿಜವಾಗಿ ಕೂಡ ಬಡವರಿಗೆ ಕಾಳಜಿ ಇದ್ದಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಬಡವರ ಬಗ್ಗೆ ಕಾಳಜಿ ಇರುವುದೇ ಕಾಂಗ್ರೆಸ್ ಪಕ್ಷ ಸರ್. ಕಾಂಗ್ರೆಸ್ ಪಕ್ಷ ಅಂದ್ರೆ
ಅದ ಇವಾಗಲ್ಲ, ಮೊದ್ಲಿಂದ ಹೇಳೋರು. ಮೊದ್ಲಿಂದ ಒಂದು ಮಾತು ಹೇಳೋರು ನಮ್ಮ ತಂದೆ. ನೀವೇ ಕಣ್ಣಾರೆ ಕಂಡಿದ್ದೀರಿ ಸರ್. ಇವತ್ತು ಪ್ರಭಾಕರ್ ರಾಣೆ ಸರ್ ಕೂಡ ಏನೋ ₹1 ಖರ್ಚು ಮಾಡಿದರೆ ಅವತ್ತಿನ ದಿನದಲ್ಲಿ ವಿಧಾನಸೌಧ ಪ್ರವೇಶ ಮಾಡಿದ್ರು ಸರ್. ಅಂದ್ರೆ ಅದು ಮೊದ್ಲು ಹೇಳೋರು, ಕಾಂಗ್ರೆಸ್ ಬಡವರ ಪಕ್ಷ ಅಂದ್ರೆ ಕಾಂಗ್ರೆಸ್ ಅಂತ ಹೇಳೋರು. ಅದು ಸ್ಲೋಗನ್ನೇ ಇತ್ತು. ಹೌದು ಸರ್, ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ. ಎಷ್ಟು ಜನರಿಗೆ ಭೂಮಿ ಇಲ್ದವರಿಗೆ ಭೂಮಿ ಒಂದು ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯ ಇದ್ದದ್ದು ಹೇಳಲಿಕ್ಕೆ ಆಗುದಿಲ್ಲ. ಅವ್ರು ಬೇರೆ ಪಕ್ಷದವರು ಸುಳ್ಳಿದ್ದದ್ದು ಸತ್ಯ ಅಂತ ಇದು ಬಿಂಬಿಸ್ತಾರೆ. ಬರೀ ಮಾತುಗಾರರು, ಒಬ್ಬರಿಗಿಂತ ಒಬ್ಬರು ಮಾತುಗಾರರು. ಅದು ನಮ್ಮ ಪಕ್ಷದಲ್ಲಿ ಆತರ ಇಲ್ಲ. ನಾನು ನೋಡಿದ್ದೇನೆ, ನಾನು ಅನುಭವಿಸಿದ್ದೇನೆ. ಸುಳ್ಳನ್ನ ಸತ್ಯ ಮಾಡ್ತಾರೆ ಅಂತದ್ದು ಪಕ್ಷದವರು. ಆ ಅದು ನಮ್ದು ಸತ್ಯ, ನಮ್ ಇರುವುದೇ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ನಿಜ ನಿಜ ನಿಜ. ಸತ್ಯ ಇರುವುದನ್ನ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಪಕ್ಷದಲ್ಲಿ. ಅಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಪಕ್ಷದ ಸಂಘಟನೆ ಯಾವ ತರ ನಡೀತಿದೆ ಸರ್ ಈಗ? ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಈ ಭಾಗದಲ್ಲಿ ಮಕ್ಕಳ ವೈದ್ಯಸರಾಗಿ ಮಾಡ್ತಾ ಇದ್ವಿ. ಪ್ರತಿಯೊಂದು ಸಂಘಟನೆ ಮಾಡಬೇಕು, ಮತ್ತೆ ಇನ್ನೂ ನಡೀತಾ ಇದೆ. ಅದು ಪಾರ್ಟಿ ಮೀಟಿಂಗ್ ಅಲ್ಲಿ ಅದೇ ಹೇಳ್ತಾ ಇದ್ವಿ. ನೋಡಿ ಯಾವ ತರ. ಈಗ ತಮ್ಗೆ ಒಂದು ವಿಶೇಷ ಜವಾಬ್ದಾರಿ ಕೂಡ ಇದೆ. ಈ ಮೊದಲೇ ನಾನು ಹೇಳ್ದಂಗೆ ಕರ್ನಾಟಕ ಸರ್ಕಾರದ ಒಂದು ಗ್ಯಾರಂಟಿ ಅನುಷ್ಠಾನ ಒಂದು ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳೆಲ್ಲ ಯಾವ ತರ ಇರುತ್ತೆ ಸರ್? ಹೇಳಂದ್ರೆ ಸರ್ಕಾರದವರು ಈ ಎಲ್ಲ ಗ್ಯಾರಂಟಿ, 5 ಗ್ಯಾರಂಟಿ ಸರ್ಕಾರದವರೇ ತಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಅವರು ನಮ್ಮ ಅಧಿಕಾರಿಗಳು ಎಲ್ಲರೂ ಮಾಡಿದ್ದಾರೆ. ಅದಕ್ಕೆ 100ಕ್ಕೆ 100 ಆಗ್ಲಿಲ್ಲ. ನಮ್ ಜವಾಬ್ದಾರಿ ಏನೋ 100ಕ್ಕೆ 100 ಆಗ್ಬೇಕು. ಆವಾಗ್ಲೇ ಯಾವ ಮೂಲೆಯಲ್ಲಿ ಅಡಕು ತೊಡಕುಗಳು ಇದೆ. ಯಾಕೆ ಆಗಿಲ್ಲ, ನೀವು ಯಾಕೆ ಮಾಡಿಲ್ಲ, ಇವ್ರದ್ದು ಯಾಕೆ ಮಾಡ್ಲಿಲ್ಲ, ಅವ್ರು ಬೆಡ್ ಅಲ್ಲಿ ಇದ್ದಾರೆ, ಇದಾಗುದಿಲ್ಲ, ತಮ್ ಬರೋದಿಲ್ಲ. ಅವ್ರ ನೀವು ಬರ್ರಿ, ಬನ್ನಿ ಪಂಚಾಯತಿಯಲ್ಲೇ ಒಂದು ಕ್ಯಾಂಪ್ ಮಾಡುವ. ಅಧಿಕಾರಿ ನೀವು ಬರ್ರಿ, ಪಂಚಾಯತ್ ಕ್ಯಾಂಪ್ ಮಾಡುವ. ಅವರಿಗೆ ಅದು ಲಾಭ ಕೊಡುವ, ಜನರಿಗೆ ಲಾಭ ಮುಟ್ಟಿಸುವ. ಅದೇ ನಮ್ದು ಧ್ಯೇಯ ಸರ್. ಅಧ್ಯಕ್ಷ ಮಾಡಿದ್ದು ಅದೇ. ಸರ್ಕಾರದವ್ರು ಏನು 100ಕ್ಕೆ 100 ಆದ್ರೇನೆ ಆ ಯೋಜನೆ ಸಕ್ಸಸ್. ಒಂದು 90 ಆಗಿ 10% ಆಗಿಲ್ಲ ಅಂದ್ರೆ ಆ ಯೋಜನೆ ಸಕ್ಸಸ್ ಫೇಲ್ ಅಂತ ಆಗುತ್ತೆ. ಅದೇ ಸರ್, ನಮ್ಮ ಸಿದ್ದರಾಮಯ್ಯ ಮತ್ತು DKC ಅವ್ರದ್ದು ಒಂದೇ ನಮ್ದು, ಈ ಯೋಜನೆ 100% ಸಕ್ಸಸ್ ಆಗ್ಬೇಕು, ಪ್ರತಿ ಮೂಲೆಗೂ ತಲುಪಬೇಕು. ವಿಶಿಷ್ಟ ಒಂದು ರಾಜಕೀಯ ವ್ಯಕ್ತಿತ್ವ ಸನ್ಮಾನ್ಯ ರಾಹುಲ್ ಗಾಂಧಿ ಸರ್. ಹೌದು, ಈ ಹೋದ ಒಂದು ಎಲೆಕ್ಷನ್ ಗಿಂತ ಈ ಸಲ ಒಂದು ತುಂಬಾ ಪ್ರಗತಿಯನ್ನು ಕೂಡ ಸಾಧಿಸಿದ್ರು. ಜನರ ಒಂದು ಮನಸ್ಸಲ್ಲಿ ನೆಲೆ ಇರುತ್ತೆ. ಮುಂದೆ ಅಂತ ಒಂದು ಪ್ಲಾನಿಂಗ್ ಇದೆಯಾ ಅವರನ್ನು ಪ್ರಧಾನಮಂತ್ರಿ ಮಾಡಿ ತೀರ್ಲೇಬೇಕು ಅನ್ನೋದು? ಅದೇ ಅಲ್ಲ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ಲೇಬೇಕಂದ್ರೆ ನಾವೆಲ್ಲ ಶ್ರಮ ಪಡ್ಬೇಕು. ಆಗ್ಲೇ ಅದು ಸಕ್ಸಸ್ ಆಗೋದು. ನೋಡುವ ಸರ್ ಏನೇನಾಗುತ್ತೆ. ತಮ್ಮ ಒಂದು 40 ವರ್ಷದ ಒಂದು ರಾಜಕಾರಣದಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳು ಸಾಕಷ್ಟು ನಡೆದಿದೆ. ತಾವೀಗ ಶ್ರೀ ನರಸಿಂಹ ನಾರಾಯಣ ದೇವಸ್ಥಾನದ ಒಂದು 2ನೇ ಮುಕ್ತೇಶ್ವರರು ಕೂಡ. ಊರಲ್ಲಿ ಏನಾರು ಒಂದು ದೇವಸ್ಥಾನದ ಒಂದು ಕೈಂಕರ್ಯಗಳು ನಡೀತದೆ, ಕಾರ್ಯಕ್ರಮಗಳು ನಡೀತದೆ, ಮಕ್ಕಳು ಏನಾರು ಒಂದು ಜನಪದ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ ಅಂತಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ಜೊತೆಗೆ ಅವರಿಗೆ ಏನಾರು ಒಂದು ಸಹಕಾರ, ಒಂದು ಬಹುಮಾನದ ಸ್ಪಾನ್ಸರ್ ಅನ್ನ ಕೇಳಿ ಬರ್ತಾರೆ, ಯಾವ ರೀತಿ ತಾವು ಸಹಾಯ ಸಹಕಾರವನ್ನು ಮಾಡ್ತಾ ಬರ್ತಾ ಇದ್ದೀರಿ? ಮಾಡ್ತೀವಿ ಸರ್ ನಾವು. ಪ್ರತಿಯೊಂದಕ್ಕೂ ಡೆವಲಪ್ಮೆಂಟ್ ಮಾಡ್ತೀವಿ. ನೋಡಿ ಇವಾಗ ನಮ್ ನರಸಿಂಹ ದೇವಸ್ಥಾನ ಅಂದ್ರೆ ನೀವು ನೋಡಿಲ್ಲ ಅನ್ಕಣತ್ತೆ. ನೀವು ನೋಡಿ ಹೋಗುವಾಗ ನೋಡಿ, ನಮ್ಮ ಉತ್ತರ ಕನ್ನಡದಲ್ಲಿ ಅಂತ ದೇವಸ್ಥಾನ ಇಲ್ಲ. ನೋಡಿ ನಿಮ್ಮನ್ನ ಹೋಗುವಾಗ ಇವಾಗ ಪಕ್ಕದಲ್ಲಿ ನಾರಾಯಣ ದೇವಸ್ಥಾನದ್ದು ನಾವು ಇವಾಗ ಕಟ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಗಿದೆ, ಲಿಂಟಲ್ ಲೆವೆಲ್ ಎಲ್ಲ ಹೋಗಿದೆ, ಅದು ನಡೀತಾ ಇದೆ, ಕೆಲಸ ನಡೀತಾ ಇದೆ. ಒಳ್ಳೆಯ ಸ್ಥಳ ಸರ್. ನಮ್ಮ ನರಸಿಂಹ ದೇವ್ರದ್ದು ಒಂದು ಹಿನ್ನೆಲೆ ಏನಂದ್ರೆ, ನಮ್ಗೆ ಗೊತ್ತಿಲ್ಲ ಯಾವಾಗಿಂದ, ಪುರಾತನ ಕಾಲದ ದೇವಸ್ಥಾನ ಅದು. ಅಲ್ಲಿ ಒಂದು ಈ ವೈಟ್ ಪೇಚಸ್ ಅಂತ ಬರುತ್ತಲ್ಲ ಸರ್, ಬಿಳಿ ಅದಕ್ಕೆ ಬೇರೆ ಇದಿಲ್ಲ, ಅಂದ್ರೆ ಔಷಧಿ ಇಲ್ಲ ಅಲ್ಲಿ. ಅದು ವಿಶೇಷ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಸ್ನಾನ ಮಾಡಿ ಬೆಳಿಗ್ಗೆ ಹೊತ್ತಿನಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ, ಒಂದು 10 ಪ್ರದಕ್ಷಿಣೆ, ಒಂದು 12 ಪ್ರದಕ್ಷಿಣೆ ಹಾಕ್ತಾರೆ. ಹಾಕಿದ್ರೆ ಅದು ರೋಗ ನಿವಾರಣೆ. ಅದು ಒಂದು ವಿಶೇಷತೆ ನಮ್ಮ ದೇವಸ್ಥಾನದ್ದು. ವೈಲ್ವಾಡ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನು ವಿಶೇಷವಾಗಿ ಏನು ಕೆಲಸ ಕಾರ್ಯ ಆಗ್ಬೇಕಾಗಿದೆ, ಅದು ನಮ್ಮ ಮಾಧ್ಯಮದ ಮುಖಾಂತರ ತಾವು ಸರ್ಕಾರಕ್ಕೆ ಹೇಳ್ತೀರಿ ಸರ್? ಬಹಳಷ್ಟು ಇದೆ ಸರ್. ಅದು ಅಂದ್ರೆ
ಜನ ರಸ್ತೆಗಳು ಆಗ್ಬೇಕು, ಬಹಳಷ್ಟು ಕಡೆಗೆ ಇವಾಗ ಏನಾಗುತ್ತೆ ರಸ್ತೆಗಳು ಆಗ್ಬೇಕು, ಆದ್ರೆ ಜನ ಜಮೀನು ಬಿಡುದಿಲ್ಲ. ನಾವು ನೋಡಿದ್ವಿ ಎಷ್ಟೋ ಕಡೆ ಹೋಗಿ. ಈಗ ಒಂದು ಹೊಸ ಸಮಸ್ಯೆ ಅಂತಂದ್ರೆ ಭೂ ಸ್ಲೈಡಿಂಗ್ ಆಗ್ತಾ ಇರೋದಂಥದ್ದು, ಅಂತದ್ದೇನಾದ್ರೂ ಸಮಸ್ಯೆ ಇದೆಯಾ ಸರ್ ತಮ್ಮ ಗ್ರಾಮ ಪಂಚಾಯತಿ ಭಾಗದಲ್ಲಿ? ಇಲ್ಲ ಹೇಳ್ತೀನಿ ಸರ್, ಭೂ ಸ್ಲೈಡಿಂಗ್ ಎಲ್ಲೂ ಆಗುದಿಲ್ಲ ಸರ್, ಅದು ನಾವೇ ಮಾಡ್ಕೊಂಡಿದ್ದು. ನಾನು ನೋಡಿದೀನಿ, ಕಣ್ಣಾರು ನೋಡಿದೀನಿ ಎಲ್ಲಾ ಕಡೆ. ಇವರೇ ಮಾಡಿದ್ದು ಅಧ್ವಾನಕ್ಕೆ ಇದು ಭೂಕುಸಿತ ಆಗ್ತಾ ಇದೆ. ಇಲ್ಲಾಂದ್ರೆ ಭೂಕುಸಿತ ಆಗೋದೇ ಸರ್, ಚಾನ್ಸಸ್ ಇಲ್ಲ. ಸರಿಯಾದ ಕ್ರಮದಲ್ಲಿ ರಸ್ತೆಯನ್ನ ಮಾಡ್ಬೇಕು ಇವರು. ಆತರ ಮಾಡ್ಬೇಕಲ್ಲ ಸರ್. ಇವರು ಸುಮ್ನೆ 90 ಡಿಗ್ರಿ ಎಲ್ಲ ಇದು ಕಟ್ ಮಾಡಿ ಮಾಡಿ ಅದು ಬಿದ್ದೆ ಬೀಳ್ತದೆ. ಬಿದ್ದೆ ಬೀಳ್ತಲ್ಲ ಮಳೆ ಬಂದ್ರೆ. ಮತ್ತೆ ಇನ್ನೂ ಒಂದು ಸರ್, ಈಗ ಕೆಲವೊಂದು ಜಾಗದಲ್ಲಿ ಸಮುದ್ರದ ಉಬ್ಬರ ಇಳಿತ, ಹೌದು, ಅಲ್ಲಿ ಏನಾದ್ರು ಸಮಸ್ಯೆ ಆಗ್ತದೆ ಸರ್? ಮಳೆ ಜಾಸ್ತಿ ಆದಲ್ಲಿ ಒಂದು ಫ್ಲೋಡಿಂಗ್ ಬರೋದು, ಆ ತರ ಏನಾದ್ರು ಸಮಸ್ಯೆ? ನೇಚರ್ ಸರ್, ಅದು ನೇಚರ್ ಅಲ್ಲಿ ಅದು ನೇಚರೇ ಬ್ಯಾಲೆನ್ಸ್ ಮಾಡುತ್ತೆ. ಇದು ನೇಚರೇ ಬ್ಯಾಲೆನ್ಸ್ ಮಾಡ್ತಾ ಇತ್ತು, ಅದು ನಾವು ಎಲ್ಲ ಅಧ್ವಾನ ಮಾಡಿ ನಮ್ಮ ಮೈ ಮೇಲೆ ಹಾಕೊಂಡಿದ್ವಿ ಲ್ಯಾಂಡ್ ಸ್ಲೈಡಿಂಗ್. ಜೊತೆಗೆ ಈಗ ಒಂದು ಈ ಕಡೆ ಫಾರೆಸ್ಟ್ ಕಮಿಟಿದು ಕೂಡ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಕೂಡ ಸಮಸ್ಯೆ ಇದೆ, ಒತ್ತುವರಿ ಎಲ್ಲ ತೆರವು ಮಾಡ್ಬೇಕು. ಈಗ ಆಟೋಮೆಟಿಕಲಿ ಸರ್ಕಾರದಿಂದನೂ ಕೂಡ ಆತರ ಒಂದು ಆಜ್ಞೆಯನ್ನ ಮಾಡಿದ್ದಾರೆ. ಅದು ಏನಾದ್ರು ಸಮಸ್ಯೆ ಆಗುತ್ತೆ ಸರ್ ಇಲ್ಲಿ? ಇಲ್ಲ ಅಂತದ್ದು ಏನಿಲ್ಲ. ಈ ಕಟ್ಟಿಕೊಂಡ ಮನೆನೇ ಬಿಡುದು, ತೋಟನೇ ಬಿಡಿಸುದು, ಈ ತರ ಎಲ್ಲ ಸಮಸ್ಯೆ? ಹೌದೌದು, ಅದು ನಡೆಯುದು, ಸರ್ಕಾರದ ಆದೇಶ ಆಗಿದೆ. ಅಂದ್ರೆ ಇಲ್ಲಿ ನಮ್ಮಲ್ಲಿ ಇಲ್ಲ, ಅದು ಇಲ್ಲ, ಆ ಕಡೆ ಎಲ್ಲ ಇದು ಹೋಮ್ ಸ್ಟೇ ಎಲ್ಲ ಮಾಡಿ ಅಂತದೆಲ್ಲ ಮಾಡಿದ್ದಾರೆ, ಅಂಥವ್ರಿಗೆ ಆಗುತ್ತೆ. ಅದು ನಮ್ಮ ಪಂಚಾಯತಿ ಅಂತದ್ದು ಏನಿಲ್ಲ ಸರ್. ಈ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು ಬರ್ಲಿಕ್ಕೆ ತಮ್ಮ ತಂದೆ ತಾಯಿಯವರ ಆಶೀರ್ವಾದ ಕೂಡ ಕಾರಣ ಸರ್. ಈ ಒಂದು ಟೈಮಲ್ಲಿ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಂತೀರಿ ಸರ್? ಅವರು ಬಿಜೆಪಿ ಇರ್ತಾರೆ, ನಮ್ಮ ತಂದೆ ಅಂದ್ಮೇಲೆ ತಂದೆ ತಾಯಿ ಅಂದ್ರೆ ಅವ್ರಿಗೆ ಏನು ನಮ್ಮ ಮಗ ಇದಾಗ್ಬೇಕು, ದೊಡ್ಡದಾಗ್ಬೇಕು. ಆದ್ರೆ ನನ್ನ ತಂದೆಯವರು ನನ್ಗೆ ಬೈತಾ ಇದ್ರು ರಾಜಕೀಯ, ಅದಕ್ಕೆ ನಾನ್ ಸ್ವಲ್ಪ ಹಿಂದೇಟ್ ಆಗಿತ್ತೆ, ಒಂದು 10-20 ವರ್ಷ ಲೇಟ್ ಆಯ್ತು. ರಾಜಕೀಯ ಬೇಡ, ಏನಾದ್ರು ಮಾಡೋ, ರಾಜಕೀಯ ಹೋಗ್ಬೇಡ, ರಾಜಕೀಯ ಹೋದ್ರೆ ಅವರು ಎಲ್ಲ ವಿರೋಧ ಮಾಡ್ತಾ ಇದ್ರು, ವಿರೋಧ ಮಾಡ್ತಾ ಇದ್ರು. ಈಗ ಪೂರ ಲೈಫ್ ಅನ್ನೇ ಒಂದು ರಾಜಕೀಯಕ್ಕೆ ಅರ್ಪಿಸ್ಕೊಂಡ್ ಬಿಟ್ಟಿದ್ದೀರಿ. ಹೌದು, ಅದು ಇವಾಗ ಮನೆಯಲ್ಲಿ ಮೇಡಮ್ ಯಾವ ರೀತಿ ಸಾಥ್ ಕೊಡ್ತಾರೆ? ಅವ್ರು ಕೊಡ್ತಾರೆ ಸರ್. ಅವ್ರದೇ ಒಂದು, ಯಾಕಂದ್ರೆ 100% ಕೋಆಪರೇಟಿವ್ ಸರ್ ಪ್ರತಿಯೊಂದಕ್ಕೂ. ಅವ್ರ ಯಾವ್ದಕ್ಕೂ ನೋ ಅಂತ ಹೇಳಿಲ್ಲ. ನಾನು ಹೇಳಿದ್ಮೇಲೆ ಎಸ್, ನಾನು ಇವಾಗ ಜಿಲ್ಲಾ ಪಂಚಾಯತ್ ಕೊಡ್ತೇನೆ ಎಸ್. ನಮ್ದೇ ಆದಂತ ಒಂದು ಶಿಕ್ಷಣ ಸಂಸ್ಥೆ ಕೂಡ ಇದೆ ಸರ್ ಇಲ್ಲಿ. ನಮ್ಮ ತಂದೆಯವರು ಫೌಂಡರ್ ಮೆಂಬರ್ ಆಗಿದ್ರು. ಮಲ್ಲಿಕಾರ್ಜುನ್ ಎಜುಕೇಶನ್ ಸೊಸೈಟಿ MES ಅಂತ ಇದೆ, ಅದು ಇವಾಗ ಆಮೇಲೆ ಇವರು ನಮ್ಮ ಪ್ರಭಾಕರ್ ಅವರು ಆಮೇಲೆ ಡೆವಲಪ್ ಮಾಡಿದ್ರು ಅದು. ಆಮೇಲೆ ITI ಮಾಡಿದ್ರು ಅವರು, ಮತ್ತೆ ಡೆವಲಪ್ ಮಾಡಿ ಇವಾಗ ಅವ್ರ ಮಿಸ್ಸಸ್ ಅದಕ್ಕೆ MESಗೆ. ಜೊತೆಗೆ ತಮ್ಮ ಮಕ್ಕಳೆಲ್ಲ ಏನ್ ಮಾಡ್ಕೊಂಡಿದ್ದಾರೆ ಸರ್? BE ಆಗಿ ಇಂಡಿಯನ್ ರೈಲ್ವೇದಲ್ಲಿ ಇದ್ದಾರೆ. ಆಮೇಲೆ ಮಗಳು MTech ಬೆಂಗಳೂರಲ್ಲಿ, ಇಬ್ಬರಿಗೂ ಮದುವೆ ಆಗಿದೆ. ಅವರು ಫ್ಯಾಮಿಲಿ ಮಾಡ್ಕೊಂಡು ಅವರು ಇದ್ದಾರೆ. ಇವಾಗ ನಾವು ಇಲ್ಲಿ ನಮ್ಮ ಮನೆಯವರು ಟೀಚರ್, ಹೈಸ್ಕೂಲ್ ಟೀಚರ್. ಅವರು ನನ್ಗೆ ಕೋಆಪರೇಟಿವ್, ಯಾವುದಕ್ಕೆ ಇಲ್ಲಂತ ಹೇಳಲ್ಲ, ಪ್ರತಿಯೊಂದಕ್ಕೆ ಎಸ್ ಅನ್ನೋದು, ಆಯ್ತು ಗೋ ಅಹೆಡ್ ಅನ್ನೋದು ನಡೀತಾ ಇದೆ ಸರ್, ದೇವರ ಆಶೀರ್ವಾದದಿಂದ. ಕೊನೆಯದಾಗಿ ವೈಲ್ವಾಡ ಗ್ರಾಮ ಪಂಚಾಯಿತಿಯ ಒಂದು ಜನತೆಗೆ ತಾವು ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ತಮಗೆ ಒಂದು ರಾಜಕೀಯದಲ್ಲಿ ಬೆಳೆಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈಗ ತಾವು ಈಗ ಒಂದು ಉಪಾಧ್ಯಕ್ಷರಾಗಿ, ಬಟ್ ವೈಲ್ವಾಡ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಭಾವಿ ಮುಖಂಡರು ಏನೇ ಇದ್ರು ಕೂಡ ಉಂಟಲ್ಲ, ತಮ್ಮ ಸಜೆಷನ್ ಅನ್ನ ಕೇಳ್ತಾರೆ, ಅಷ್ಟರ ಮಟ್ಟಿಗೆ ತಮ್ಮ ವ್ಯಕ್ತಿತ್ವ ಬೆಳೆದುಕೊಂಡಿದೆ ಸರ್. ಏನಂತೀರಿ ಸರ್ ಜನರಿಗೆ? ಜನರು ಒಂದು ಹೇಳುವುದಾದ್ರೆ, ಜನರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ರಾಜೀವ್ ಬಾಬು ಏನು ಮಾಡಿದ್ರೆ ಅವ್ರ ಹತ್ರ ಹೋದ್ರೆ ನಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅವರ ಒಂದು ಅಭಿಪ್ರಾಯ ಇದೆ. ಜನರೇ ಹೇಳ್ತಾರೆ ನಿಮ್ಗೆ. ನಾನು ಅವರ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸ್ತಾ ಇದ್ದೀನಿ. ಅವರ ಏನು ಇದೆ, ಬೇಡಗಳಿಗೆ ನಾನು ಸ್ಪಂದಿಸ್ತಾ ಇದ್ದೇನೆ. ಇನ್ನು ಮುಂದೆನೂ ನಾನು ನಮ್ಮ ಜನರ ಜೊತೆ ಸಾಯುವ ತನಕ ನಾನು ನಮ್ಮ ಜನರ ಜೊತೆ ಇರುತ್ತೇನೆ. ತುಂಬಾ ಸಂತೋಷ ಸರ್. ಪ್ರಿಯ ವೀಕ್ಷಕರೇ, ರಾಜೇಂದ್ರ ಹಾಡು ರಾಣೆ ಸರ್ ಪ್ರಭಾವಿ ಮುಖಂಡರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವರ ಇನ್ನಷ್ಟು ಕೆಲಸ ಕಾರ್ಯಗಳು ಇದೇ ರೀತಿ ಸಾಗಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ. ಇಷ್ಟೊತ್ತು ತಾವು ನೋಡಿದ್ರಲ್ಲ, ವೈಲ್ವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ
ರಾಜೇಂದ್ರ ಹಾಡು ರಾಣೆ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.